ಈಗ ನಮ್ಮ ಜೊತೆ ಇದ್ದಾರೆ ಗಿಂಡಾಡಿ ಮನೆ ತೆಂಕಕಾರಂದೂರಿನ ನವಾಜ್ ಶರೀಫ್ ಅವರು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಮಾಡುವ ಎಲ್ಲ ಕೃಷಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಭತ್ತ ಇರ್ಬೋದು, ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಜೊತೆಗೆ ಜಾಯಿಕಾಯಿ ಮಾಡ್ತಾ ಇದ್ದಾರೆ. ಹಾಗೆಯೇ ಹಸುಗಳನ್ನು ಸಾಕ್ತಾ ಇದ್ದಾರೆ. ಹಸುಗಳಿಗೆ ತಮ್ಮದೇ ಆದಂತಹ ಔಷಧವನ್ನು ಕೂಡ ಕೊಡ್ತಾರೆ. ಅದಲ್ಲದೆ ವಿಶೇಷವಾಗಿ ಕಡಕನಾಥ್ ಕೋಳಿಯನ್ನು ಸಾಕ್ತಾ ಇದ್ದಾರೆ. ಇದರ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ನವಾಜ್ ಅವರೇ. ನಮಸ್ತೆ ಸರ್. ನವಾಜ್ ಅವರೇ, ನೀವು ಬೇರೆ ಬೇರೆ ಕೃಷಿಗಳನ್ನು ಮಾಡ್ತಾ ಇದ್ದೀರಿ, ಜೊತೆಗೆ ಜಾಯಿಕಾಯಿ ಕೂಡ ಮಾಡ್ತಾ ಇದ್ದೀರಿ. ಈ ಜಾಯಿಕಾಯಿ ಮಾಡಲಿಕ್ಕೆ ಪ್ರೇರಣೆ ಎಲ್ಲಿಂದ, ಹೇಗೆ ಅದು? ಜಾಯಿಕಾಯಿ ಎನ್ನುವಂಥದ್ದು ಈಗ ಕರಾವಳಿ ಭಾಗದಲ್ಲಿ ಈ ಕೃಷಿಯನ್ನು ಮಾಡುವಂತ ಜನರು ಬಹಳಷ್ಟು ವಿರಳ. ಮತ್ತೆ ಮಸಾಲೆ ಪದಾರ್ಥಕ್ಕೆ ಬಹಳ ಯೋಗ್ಯವಾದಂತ ಒಂದು ವಸ್ತು ಇದ್ರೆ ಅದು ಜಾಯಿಕಾಯಿ. ಬಿರಿಯಾನಿ ಇನ್ನಿತರ ಖಾದ್ಯಗಳು ಮಾಡಬೇಕಾದ್ರೆ ಜಾಯಿಕಾಯಿ ಬೇಕೇ ಬೇಕು. ಇದನ್ನು ನಾವು ಕೇರಳದಿಂದ ತಂದದ್ದು. ಒಂದು ಗಿಡಕ್ಕೆ ಸುಮಾರು 475 ರೂಪಾಯಿ ಬೆಳೆಯನ್ನು ಕೊಟ್ಟು ಕೇರಳದಿಂದ ಸುಮಾರು 12 ವರ್ಷಕ್ಕಿಂತ ಮೊದಲು ತಂದು ನಾವು 120 ಗಿಡವನ್ನು ನಾವು 30 ಫೀಟಿಗೆ ಒಂದರಂತೆ ನಾಟಿ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಹಳ ದೊಡ್ಡ ವಿಶಾಲವಾದ 200 ತೆಂಗಿರುವಂತ ಒಂದು ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟದ ಮಧ್ಯೆ ನಾವು ಈ ಕೃಷಿಯನ್ನು ಮಾಡಿದ್ದು. ಅದಕ್ಕೆ ನಿಮ್ಗೆ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಎಲ್ಲಿಂದ ಮಾಹಿತಿ ಸಿಕ್ಕಿದೆ? ನಮ್ಗೆ ಗಿಡ ಕೊಡುವಂತ ಸಂದರ್ಭದಲ್ಲಿ ಅವರು ತುಂಬಾ ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ ರೋಗ ಬರಲ್ಲ, ಅದು ಬಹಳ ಬೇಗವಾಗಿ ನಿಮ್ಗೆ ಉತ್ಪತ್ತಿ ಇಳುವರಿ ಕೊಡ್ತದೆ, 1 ವರ್ಷದಲ್ಲಿ ಕೊಡುತ್ತೆ, 2 ವರ್ಷದಲ್ಲಿ ಕೊಡುತ್ತೆ. ಖಂಡಿತ ಅದು ಯಾವ ರೀತಿ ಅಂತ ಇಳುವರಿ ನಮ್ಗೆ ಸಿಗ್ಲಿಲ್ಲ. ಸಾಮಾನ್ಯವಾಗಿ ಇಳುವರಿ ತೆಗಿಬೇಕಾದ್ರೆ ನಮ್ಗೆ 5 ವರ್ಷ ಬೇಕಾಗಿದೆ. ಅದು ಏನೋ ಆ ತರದ ಗಿಡವನ್ನೇ ನಮ್ಗೆ ಕೊಟ್ಟಿದ್ದಾರೆ. ಇವಾಗ ಅತ್ಯುತ್ತಮ ಇಳುವರಿ ನಮ್ಗೆ ಬರ್ತಾ ಇದೆ. ಅದಕ್ಕೆ ಇವಾಗ ಮಾರ್ಕೆಟ್ ರೇಟ್ 1200 ರೂಪಾಯಿ ಕೆಜಿಗೆ ನಡೀತಾ ಇದೆ. ಅದಕ್ಕೆ ಪತ್ರೆಗೆ, ಅದರ ಜಾಯಿಕಾಯಿಗೆ ಬೇರೆನೆ ರೇಟ್ ಇದೆ. ಒಂದು ಜಾಯಿಕಾಯಿ ನೀವು ಮಾರ್ಕೆಟ್ ಅಲ್ಲಿ ತಗೊಳ್ಬೇಕಾದ್ರೆ ಒಂದು ಜಾಯಿಕಾಯಿಗೆ 6 ರೂಪಾಯಿ ರೇಟ್ ಇದೆ. ನಮ್ಮಿಂದ ಸಾಮಾನ್ಯವಾಗಿ 4 ರೂಪಾಯಿಗೆ ಕಾಯಿಯನ್ನು ನಮ್ಮಿಂದ ತಗೊಳ್ತಾರೆ. ನಂಬರ್ ಆಫ್ ಕ್ವಾಂಟಿಟಿಯಲ್ಲಿ ನಮ್ಮಿಂದ ತಗೊಳ್ತಾರೆ. ಕಿಲೋ ಲೆಕ್ಕ ಅಲ್ಲ, ಅದರ ಹೂವಿಗೆ ಮಾತ್ರ ಕಿಲೋ ಲೆಕ್ಕದಲ್ಲಿ. ಒಂದು 5 ಕೆಜಿ ಹಸಿ ಹೂ ಇದ್ರೆ ಅದು ಒಣಗಿಸಿದ ನಂತರ 1 ಕೆಜಿ ನಮಗೆ ತೂಕ ಬರುತ್ತೆ. ಸರಿ, ಈಗ ಇದನ್ನ ಬೆಳೆಸಿದ ಬಗ್ಗೆ ಹೇಗೆ ಅಂದ್ರೆ, ಈಗ ನೀವು ತೋಟದ ಮಧ್ಯೆ ಇಟ್ರಿ, ಹೌದು, ಇಟ್ಟ ಮೇಲೆ ಅದಕ್ಕೆ ಏನಾದರೂ ಕೂಡ ವಿಶೇಷವಾಗಿ ಗೊಬ್ಬರ ಇಂಥದ್ದೇನಾದ್ರು ಕೊಡಬೇಕು? ನಾವು ನಮ್ಮಲ್ಲಿ ಹಸುಗಳಿದೆ, ಹಸುಗಳಿಂದ ಬರುವಂತ ನಮ್ಮ ಹಟ್ಟಿ ಗೊಬ್ಬರ ಇದೆ, ಹಟ್ಟಿ ಗೊಬ್ಬರವನ್ನು ಕೊಟ್ಟಿದ್ದೇವೆ. ಅದರ ಒಟ್ಟಿಗೆ ನಾವು ಯಾವ ರೀತಿ ಅಡಿಕೆ ಮತ್ತು ತೆಂಗಿಗೆ ನೀರನ್ನು ಸಿಂಪಡಿಸ್ತೇವೆ, ಸ್ಪ್ರಿಂಕ್ಲರ್ ಇದೆ, ಸ್ಪ್ರಿಂಕ್ಲರ್ ನಲ್ಲಿ ನೀರು ಹೋಗುವ ಸಂದರ್ಭ ವಿಶೇಷವಾಗಿ ನೀರು ಕೊಡಲಿಲ್ಲ, ಅದೇ ನೀರು ಅದಕ್ಕೆ ಬೀಳ್ತಾ ಇದೆ. ಮಳೆಗಾಲದಲ್ಲಿ ಮಳೆಯ ನೀರು ಹೋಗ್ತಾ ಇದೆ. ಮತ್ತೆ ಸೊಪ್ಪು, ರಾಸಾಯನಿಕ ಗೊಬ್ಬರ ಏನಿದೆ, ಆ ರಾಸಾಯನಿಕ ಗೊಬ್ಬರ ಕೆಲವು ಸಂದರ್ಭದಲ್ಲಿ ನಾವು ಹಾಕಿಲ್ಲ ಅಂತ ಹೇಳಲ್ಲ. ಇವಾಗ ನಾವು ಏನು ನಮ್ಮ ಕುರಿ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರದಿಂದಲೇ ಅದನ್ನು ನಾವು ಮಾಡ್ತಾ ಇದ್ದೇವೆ. ಸರಿ, ನಮಗೆ ಸರಿಸುಮಾರು ವರ್ಷಕ್ಕೆ ಒಂದು 12-13 ಕ್ವಿಂಟಲ್ನಷ್ಟು ನಮಗೆ ಜಾಯಿಕಾಯಿ ನಮಗೆ ದೊರೆಯುತ್ತದೆ. ಎಷ್ಟು ಮರ ಇದೆ? ನಮ್ಮಲ್ಲಿ 120 ಗಿಡ ಇದೆ. 120 ಗಿಡ ಇದೆ. ಎಷ್ಟು ವರ್ಷ ಆದದ್ದು? ಅದಕ್ಕೆ ಇವಾಗ 12 ವರ್ಷ ಆಯ್ತು. 12 ವರ್ಷ ಆಯ್ತು. ಈಗ ಇದಕ್ಕೆ ಯಾವುದೇ ರೀತಿಯ ರೋಗ ಇಂಥದ್ದೇನಾದ್ರು ಬರುವುದಿಲ್ಲ? ಯಾವುದೇ ಒಂದು ರೋಗ ಇಲ್ಲ. ಅದಕ್ಕೆ ರೋಗ ಬಿಟ್ಟು ಒಂದು ಇವಾಗ ನಮ್ಗೆ ಹೂ ಆಗುವಾಗ ಸ್ವಲ್ಪ ಕಾಯಿ ಸ್ವಲ್ಪ ಕೆಳಗೆ ಬೀಳ್ಬೋದು ಹೊರತು ಗಿಡಗಳಿಗೆ ರೋಗ ಬರುವಂತ ಯಾವುದು. ಆದ್ರೆ ಗಿಡದ ನೀವು ಎಳೆಯನ್ನು ತೆಗೆದು ನೀವು ಸ್ಮೆಲ್ ನೋಡುವಾಗಲೇ ಯಾವ ರೀತಿ ಜಾಯಿಕಾಯಿಯ ಸ್ಮೆಲ್ ಇದೆ ಅದೇ ರೀತಿಯ ಪರಿಮಳ ಅದರಲ್ಲಿದೆ. ಅದು ಆ ಕ್ರಿಮಿಕೀಟಗಳಿಗೆ ಅದನ್ನ ಹತ್ತಿರಕ್ಕೆ ತಲುಪಲಿಕ್ಕೆ ಜಾಯಿಕಾಯಿ ಗಿಡ ಬಿಡಲ್ಲ. ಅದರಲ್ಲಿ ಅಷ್ಟು ಒಂದು ರೋಗ ನಿರೋಧಕ ಶಕ್ತಿ, ಅದನ್ನು ಪ್ರೊಟೆಕ್ಷನ್ ಮಾಡುವಂತ ಶಕ್ತಿ ಆ ಗಿಡದಲ್ಲಿ ಇದೆ ಎನ್ನುವಂಥದ್ದು ಅದಕ್ಕೆ ಪ್ರಕೃತಿ ಸಹಜವಾಗಿ ಅದಕ್ಕೆ ಬಂದಿದೆ. ಸರಿ, ಅದು ಗಿಡ ಉದ್ದಕ್ಕೆ ಬಿಡ್ತದ, ಅಗಲಕ್ಕೆ ಹೋಗ್ತದ, ಹೇಗೆ? ಇದು ಬಹಳ ದೊಡ್ಡದಾಗಿ ಸುಮಾರು ಒಂದು 30 ಫೀಟ್ ಹೈಟ್ಗೆ ಹೋಗ್ತದೆ. ನಮ್ಮಲ್ಲಿ ಇವಾಗ ಇರುವಂತಹ ಗಿಡ ವಿಶಾಲವಾಗಿ ಹೋಗ್ತದೆ. ನಾವಿವಾಗ ಏನು ರಾಂಬುಟನ್ ಗಿಡ ಇದೆ ಅದೇ ತರ ವಿಶಾಲವಾಗಿ ಹೋಗ್ತದೆ. ಯಾವುದೇ ಕಾರಣಕ್ಕೂ ಅಂತರವನ್ನು ಕಮ್ಮಿ ಮಾಡಿ ನಟ್ರೆ ನಂತರ ಸಮಸ್ಯೆ ಆಗ್ತದೆ. ಈಗ ನಿಮ್ಮ ತೋಟದಲ್ಲಿ ನೆಟ್ಟದ್ದು ಈಗ ಅಗಲಕ್ಕೆ ಹೋಗುವಾಗ ಏನ್ ಮಾಡಿದ್ರಿ ನೀವು? ನಮ್ಮಲ್ಲಿ ಕೂಡ ಇವಾಗ ಆ ಕಡೆ ತೆಂಗು ಈ ಕಡೆ ತೆಂಗು ಇದೆ. ಅಗಲಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು 2 ಬಾರಿ ಗೆಲ್ಲನ್ನು ಅದರ ಕಟಾವು ಮಾಡಿದ್ದು ಕೂಡ ಉಂಟು. ಅದು ನಮಗೆ ತುಂಬಾ ಲಾಸ್ ಆಗಿದೆ. ಅದು ಅಂತರ ಕೃಷಿ ಮಾಡುವಂತ ಕೃಷಿ ಅಲ್ಲ ಅದು ನಾವು ಆ ಸಂದರ್ಭದಲ್ಲಿ ನಟ್ಟಿದ್ದೇವೆ, ತೆಂಗು ಇದೆ ಎನ್ನುವಂತ ಕಾರಣಕ್ಕೆ ನಟ್ಟಿದ್ದೇವೆ. ನಿಜವಾಗಿ ಅದನ್ನು ಸಪರೇಟ್ ಆಗಿ ಕೃಷಿ ಮಾಡುವಂತ ಒಂದು ಕೃಷಿ ಅಂತರ 30-30ಕ್ಕೆ ನಡಬೇಕು. ಅದು ಅಷ್ಟು ನಟ್ರೆ ಮಾತ್ರ ನಮ್ಗೆ ಕ್ರಮೇಣವಾಗಿ ಇಳುವರಿ ಜಾಸ್ತಿ ಸಿಗಲಿಕ್ಕೆ ಸಾಧ್ಯ. ದೊಡ್ಡ ಮರವಾಗಿ ಎಮ್ಮರವಾಗಿ ಬೆಳೆಯುತ್ತದೆ. ಈಗ ಈ ತೆಂಗಿಗೆ ಹಾಕಿದ ಗೊಬ್ಬರನ್ನ ಇದು ತಿನ್ನುವಂತದ್ದು, ಇದು ತೆಗೊಳ್ಳುವಂತದ್ದು ಏನಾದ್ರೂ ಇರ್ಬೋದು ಆದ್ರೆ ಅಷ್ಟು ಗಮನ ಕೊಡ್ಲಿಲ್ಲ. ಅದರಷ್ಟು ಗಮನ ಕೊಡ್ಲಿಕ್ಕೆ ಕೂಡ ಆಗಲ್ಲ. ನಾವು ನಟ್ಟಾಗಿದೆ, ಇವಾಗ ಅದನ್ನು ಬೆಳೆಸುವಂತದ್ದು ಕಡಿಲಿಕ್ಕೆ ಗೊತ್ತಿಲ್ಲ. ಅದರಲ್ಲಿ ಬರುವಂತ ಇಳುವರಿ ನಾವು ತೆಗಿತಿದ್ದೇವೆ. 1 ವರ್ಷಕ್ಕೆ ಸುಮಾರು ಇದರಿಂದ ಎಷ್ಟು ಇಳುವರಿ ನಿಮಗೆ ಸಿಗ್ತದೆ? ಸರಿ ಸುಮಾರು ಒಂದು 2 ಲಕ್ಷ 3 ಲಕ್ಷ ರೂಪಾಯಿ ತನಕ ಕೂಡ ಸಿಗುವಂತ ಸಾಧ್ಯತೆ ಇದೆ. ಆದ್ರಿಂದ ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೇದು. ನಾವು ಅದರ ಪರ್ಟಿಕ್ಯುಲರ್ ಆಗಿ ಇದರ ಕೃಷಿಯಿಂದ ಲಾಭ ತೆಗಿಬೇಕು, ಇದು ಕೃಷಿಯನ್ನು ಮಾಡಬೇಕು ಎನ್ನುವಂತ ದೃಷ್ಟಿಯಿಂದ ಮಾಡಿದಲ್ಲ. ನಾವು ತೆಂಗು ತೋಟ ಇತ್ತು, ತೆಂಗು ತೋಟದ ಮಧ್ಯೆ ನಾವು ಕೇರಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ತಂದು ನಡಬೇಕು, ಈ ಕೃಷಿಯನ್ನು ಇಲ್ಲಿ ಬೆಳೆಸಬೇಕು, ಯಾಕೆ ಇಲ್ಲಿ ಆಗಲ್ಲ ಎನ್ನುವಂತ ದೂರದೃಷ್ಟಿಯಿಂದ ನಟ್ಟಂತದ್ದು. ಇವಾಗ ಬಹಳ
ಚೆನ್ನಾಗಿ ಅತ್ಯುತ್ತಮವಾಗಿ ಬಂದಿದೆ. ಯಾರಾದರೂ ಈ ಗುಡ್ಡಗಾಡು ಪ್ರದೇಶ ಇರುವಂತವರು ಇವಾಗ ಅಡಿಕೆ ಈ ತರದ ಕೃಷಿ, ಇದಕ್ಕೆ ನೀರಿನ ಅಗತ್ಯತೆಯೂ ಕೂಡ ಇಲ್ಲ, ನೀರು ಬಹಳ ಕಮ್ಮಿ ಕೇಳ್ತದೆ, ನೀರು ಕೊಡುವಂತ ಅಗತ್ಯತೆಯೂ ಕೂಡ ಇಲ್ಲ. ಸಣ್ಣ ಪ್ರಾಯದಲ್ಲಿ ಅದಕ್ಕೆ ನಟ್ಟಂತ ಸಂದರ್ಭದಲ್ಲಿ ನೀರು ಕೊಡಬಹುದು ಹೊರತು ಇಲ್ಲ ಅಂತ ಹೇಳಿದ್ರೆ ನೀರು ಕೊಡುವಂತ ಯಾವುದೇ ಅಗತ್ಯತೆ ಕೂಡ ಜಾಯಿಕಾಯಿಗೆ ಇಲ್ಲ. ಒಳ್ಳೆ ನಮಗೆ ಇಳುವರಿ ತೆಗಿಲಿಕ್ಕೂ ಕೂಡ ಸಾಧ್ಯ ಇದೆ. ಇದರ ಮಾರಾಟದಲ್ಲಿ ನಿಮಗೆ ಬೇಕಾದ ಹಾಗೆ ಮಾಡ್ಲಿಕ್ಕೆ ಆಗ್ತದ? ಎಲ್ಲರೂ ಕೂಡ ಪರ್ಚೇಸ್ ಮಾಡಲ್ಲ. ಇದು ಸಂಬಂಧಪಟ್ಟಂತ ಯಾರು ಪರ್ಚೇಸರ್ ಇದ್ದಾರೆ, ನಮಗೆ ಕೂಡ ಕಾಸರಗೋಡ್ನ ಒಬ್ಬ ವ್ಯಾಪಾರಿ ಇದ್ದಾರೆ, ಅವರಿಗೆ ನಾವು ಕೊಡ್ತೇವೆ. ಅಲ್ಲಿಂದ ಅವರು ದುಬೈ, ಸೌದಿ ಅರೇಬಿಯಾಕ್ಕೆ ಇದು ಫಸ್ಟ್ ಕ್ವಾಲಿಟಿ ಅನ್ನುವಂಥ ದೃಷ್ಟಿಯಿಂದ ಅವರು ಬೇರೆ ಬೇರೆ ರೇಟಿಗೆ ಮಾರಾಟ ಮಾಡಬಹುದು. ನಮಗೆ ಕೊಡುವಂತ ರೇಟು 1,000, 1,500 ಬೇರೆ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡುವಾಗ 2,000 ಉಂಟು, 2,500. ನಾವು ಫೋನ್ ಮಾಡಿ ಕೇಳುವಾಗ ಕೂಡ ಅವರು ನಮ್ಮಲ್ಲಿ ಇಷ್ಟಿರುವಂತ ಬಲ್ಕ್ ಕ್ವಾಲಿಟಿಯನ್ನು ತೆಗಿಲಿಕ್ಕೆ ರೆಡಿ ಇಲ್ಲ ಅವರು. ಅದು ಆ ಥರ ಎಲ್ಲ ಹೇಳ್ತಾರೆ. ಬೇಕಾದ್ರೆ ಎಕ್ಸ್ಪೋರ್ಟ್ ಆ ಥರದ್ದು ನಾವು ರಫ್ತು ಮಾಡುವಂತ ಏನಾದರೂ ಆಲೋಚನೆಗಳು ಇದ್ದು ಯಾರಾದರೂ ಕೃಷಿ ಮಾಡುವವರಿದ್ರೆ, ಅಂತ ಕಾಂಟ್ಯಾಕ್ಟ್ ಇದ್ರೆ ಒಳ್ಳೆ ಲಾಭವನ್ನು ಕೂಡ ಪಡಿಬಹುದು. ಇಲ್ಲಾಂತ ಹೇಳಿದ್ರೆ ಪಕೆಟ್ ಮೂಲಕ ಬೇರೆ ಮಸಾಲೆ ಪದಾರ್ಥಗಳನ್ನು ಯಾರಾದರೂ, ಇವಾಗ ನಮಗೆ ಈ ಗರಂ ಮಸಾಲೆ ಪಕೆಟ್ ಆ ಥರದ್ದೆಲ್ಲ ಬರುತ್ತೆ, ಮಸಾಲ ಪದಾರ್ಥ ಮಾಡುವಂಥವ್ರು ಅಂತ ಆಲೋಚನೆಗಳಿದ್ರೆ ಇಂಥದ್ದನ್ನು ಕೂಡ ಉಪಯೋಗಿಸಿ ಉತ್ತಮ ಲಾಭವನ್ನು ಪಡಿಬಹುದು ರೈತರಿಗೆ. ಈಗ ಈ ಹೂವನ್ನು ನೀವು ಕೊಯ್ಯುವುದು ವ್ಯವಸ್ಥೆ ಎಲ್ಲ ಹೇಗೆ ಇದರದ್ದು? ಇದು ಸಾಮಾನ್ಯವಾಗಿ ಕೊಕ್ಕೆಯಿಂದಲೇ ಕೊಯ್ಯುವಂಥದ್ದು. ಇದು ನಾವು ಯಾವ ತರ ರಾಂಪತ್ರೆ, ನೀವು ಇವಾಗ ತುಳು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕಾನಟೆ, ಈ ಯಾವ ತರ ಕಾನಟೆಯನ್ನು ಕೊಯ್ತೇವೆ ಅದೇ ತರ ಕೊಕ್ಕೆಯಿಂದಲೇ ಕೊಯ್ದು ಸಣ್ಣ ಒಂದು ಕಲ್ಲಿನ ಅದಕ್ಕೆ ತೂತನ್ನು ಮಾಡಿ ಸಣ್ಣ ಬಡಿಗೆಯಲ್ಲಿ ಸಣ್ಣ ಬಡಿದ್ರೆ ಸಾಕು, ಅದು ಓಪನ್ ಆಗ್ತದೆ. ಅದರ ಒಳಗೆ ಕಾಯಿ ಇರುತ್ತೆ, ಕಾಯಿಯ ಮೇಲೆ ಅದಕ್ಕೆ ಅಂಟಿಕೊಂಡು ಹೂ ಇರುತ್ತೆ, ಮತ್ತೆ ಅದನ್ನು ಬಿಡಿಸಿ ತೆಗೆದು ಹೂ ಬೇರೆ ಕಾಯಿ ಬೇರೆ ಸಪರೇಟ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಅದೇ ರೀತಿ ಇರುವಂಥದ್ದು. ಅದು ಆವಾಗಲೇ ಪರಿಮಳ ಮತ್ತೆ ಒಂಥರ ಅದರಲ್ಲಿ ಈ ಕಣೇರ್ ಎನ್ನುವಂಥದ್ದು ಯಾವುದು ಗೆಡಸುತನ ಅದರಲ್ಲಿ ಇದೆ, ಅದು ನಮ್ಮ ಕೈಯಲ್ಲಿ ಇಟ್ಕೊಳ್ಳುತ್ತೆ. ಮತ್ತೆ ಬೆಳೆದ್ರೆ ಅದು ಅದಾಗಿ ತನ್ನಿಂದ ತಾನಾಗಿ ಕೆಳಗೆ ಬಿದ್ದು ಒಡೆದು ಹೋಗ್ತದೆ, ಸಪರೇಟ್ ಆಗುತ್ತೆ. ಜಾಸ್ತಿ ಬೆಳೆಯುವುದಕ್ಕಿಂತ ಮೊದಲು ತೆಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಅದೇ ಓಪನ್ ಆಗಿ ಕೆಳಗೆ ಬೀಳ್ತದೆ, ಆಗ ಹೂ ಸಿಗುದಿಲ್ಲ. ಹೂ ಸಿಗಬಹುದು, ಕೆಲವೊಂದು ಬೇರೆ ಪ್ರಾಣಿ ಕೀಟ ಪಟೆಗಳೆಲ್ಲ ತಿಂದು ಅದು ನಮಗೆ ಲಾಸ್ ಆಗುವ ಸಾಧ್ಯತೆ ಇದೆ. ಅದು ಜಾಸ್ತಿ ಎಳೆಯಲ್ಲಿ ಕೂಡ ತೆಗೆಯುವಂತೆ ಇಲ್ಲ. ಇದನ್ನು ತೆಗೆದು ನೀವು ಎಷ್ಟು ದಿವಸ ಇದನ್ನ? ಇವಾಗಿನ ಬಿಸಿಲಿಗೆ ಒಂದು ಬಿಸಿಲು ಸಾಕಾಗ್ತದೆ. ಯಾವ್ದಾದ್ರು ಕಾಂಕ್ರೀಟ್ ಇಲ್ಲ ಅಂತ ಹೇಳಿದ್ರೆ ಮನೆಯ ಚಾವಣಿಯ ಮೇಲೆ ಒಣಗಿಸಿದ್ರೆ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಕಲ್ಲಿನ ಪಾದೆಗಳಿದ್ರೆ ಅದರ ಮೇಲೆ ಒಂದೇ ಬಿಸಿಲು ಸಾಕಾಗ್ತದೆ. ಸಾಮಾನ್ಯವಾಗಿ ಒಂದು ಬಿಸಿಲು, ಅದು ಕೂಡ ಒಣಗಿಸಬೇಕಾದ್ರೆ ನಾವು ಮಧ್ಯಾಹ್ನದ ಬಿಸಿಲಲ್ಲಿ ಒಣಗಿಸಬಾರ್ದು, ಬೆಳಗಿನ ಹೊತ್ತಿನ ಬಿಸಿಲಲ್ಲಿ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಹೊತ್ತಿನ ಬಿಸಿಲಲ್ಲಿ ಒಣಗಿಸಿದ್ರೆ ಬಹಳ ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಅದು ಕಲರ್ ಪ್ಯಾಡ್ ಆಗುತ್ತೆ. ಜಾಸ್ತಿ ಬಿಸಿಲು ಬಿದ್ದ ತಕ್ಷಣ ಅದೊಂಥರ ಗೋಲ್ಡ್ ಕಲರ್ಗೆ ಬರಬೇಕು, ಅದಕ್ಕೆ ರೇಟ್ ಜಾಸ್ತಿ ಇದೆ. ಇದು ಬ್ರೌನ್ ಇಲ್ಲ ಅಂತ ಕಪ್ಪಾದ್ರೆ ಅದಕ್ಕೆ ರೇಟ್ ತುಂಬಾ ಕಡಿಮೆ ಸಿಗ್ತದೆ. ಅದು ಸರಿ. ಈ ಕಾಯಿಯನ್ನು ನೀವು ಬಿಸಿಲಿನಲ್ಲಿ ಒಣಗಿಸಬೇಕಾಗ್ತದ? ಕಾಯಿಯನ್ನು ಬಿಸಿಲಿನಲ್ಲಿ ಒಣಗಿಸುವಂತ ಅಗತ್ಯತೆ ಇಲ್ಲ. ಅದು ಅಲ್ಲಿಗೆ ನಾವು ಸಾಮಾನ್ಯವಾಗಿ ಇಟ್ಟ ತಕ್ಷಣವೇ ಅದು ಅಲ್ಲಿಗೆ ಒಣಗಿ ಅದರ ನೀರಿನ ಪಸೆ ಏನಾದರೂ ಇದ್ರೆ ಅದು ಒಣಗಿ ಹೋಗ್ತದೆ. ಆಮೇಲೆ ಅದನ್ನು ಮಾರಾಟ ಮಾಡುವುದು. ಒಟ್ಟಾರೆಯಾಗಿ ನಮ್ಮ ಈ ಕೃಷಿಕರಿಗೆ ಜಾಯಿಕಾಯಿ ಅನ್ನುವಂಥದ್ದು ಒಳ್ಳೆಯ ಒಳ್ಳೆ ಲಾಭದಾಯಕ ಉದ್ಯಮ. ಸಾಮಾನ್ಯವಾಗಿ ನಾನು ಹೇಳುವುದು ಎಲ್ಲ ರೈತರಿಗೆ ಕೂಡ ಹೇಳುವಂಥದ್ದು, ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿ ಅದರ ಅನುಭವವನ್ನು ಪಡ್ಕೊಂಡ ನಂತರ ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಿದರೆ ಅತ್ಯುತ್ತಮ ಲಾಭವನ್ನು ಪಡ್ಕೊಳ್ಬಹುದು. ಇದು ಎಲ್ಲರಿಗೂ ಕೂಡ ಒಂದು ಅಂತರ ಬೆಲೆಯಾಗಿ ಕೂಡ ಇದನ್ನು ಮಾಡಬಹುದು. ಅದರ ಒಟ್ಟಿಗೆ ಎಲ್ಲಾದರೂ ಗುಡ್ಡಗಾಡು ಪ್ರದೇಶಗಳಿದ್ರೆ, ನೀರಿನ ಸಮಸ್ಯೆಗಳಿದ್ದಂಥ ರೈತರಿಗೆ ಅಂಥ ಪ್ರದೇಶದಲ್ಲಿ ಕೂಡ ಅತ್ಯುತ್ತಮ ಬೆಲೆಯಾಗಿ ಇದನ್ನು ಬೆಳೆಸಬಹುದು ಎನ್ನುವಂಥದ್ದು ಅಭಿಪ್ರಾಯ. ಮತ್ತೆ ಇದಕ್ಕೆ ಸ್ವಲ್ಪ ಹಕ್ಕಿಗಳ ಕಾಟ ಕೂಡ ಇದೆ. ಈ ಸಾಮಾನ್ಯವಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಈ ಓಂಗೆಲ್ ಎನ್ನುವಂತ ಒಂದು ಅಕ್ಕಿ ಇದೆ, ನೀವು ನೋಡಿರ್ಬೋದು, ದೊಡ್ಡ ಕೊಕ್ಕಿದ್ದು. ಅದು ನಮಗೆ ತುಳುವಿನಲ್ಲಿ ಓಂಗೆಲ್ ಅಂತೇಳಿ ದೊಡ್ಡ ಕೊಕ್ಕಿದ್ದು. ಅದು ಬಂದು ಇಡಿಯನ್ನೇ ನುಂಗಿ ತಗೊಂಡೋಗ್ತದೆ. ಅದು ಸಾಮಾನ್ಯವಾಗಿ ಒಂದು ಸೀಸನ್ ಅಲ್ಲಿ ಅದು ಬರುತ್ತೆ, ಒಮ್ಮೊಮ್ಮೆ ತಿನ್ನುವಾಗ 2-3 ಕಾಯಿ ತಿಂತದೆ, ಅದು ನುಂಗ್ತದೆ. ಅದಷ್ಟು ದೊಡ್ಡ ಗಾತ್ರದ ಹಕ್ಕಿ. ಬೇರೆ ಯಾವುದೇ ಹಕ್ಕಿಗಳದ್ದು ಮತ್ತೆ ಸಾಮಾನ್ಯವಾಗಿ ಮಂಗಗಳ ಕಾಟ ಇದ್ದೇ ಇರುತ್ತೆ, ಅದು ಎಲ್ಲಾ ಕೃಷಿಗಳಿಗೂ ಕೂಡ ಇದ್ದೇ ಇದೆ. ಅದು ತಿನ್ನುವುದಿಲ್ಲ, ಸ್ವಲ್ಪ ಹಾಲು ಮಾಡುವಂತ ಪ್ರವೃತ್ತಿಯದ್ದು. ಇದರ ಜೊತೆ ನೀವು ವಿಶೇಷವಾಗಿ ಕಡಕ್ನಾಥ್ ಕೋಳಿಯನ್ನ ಬೆಳೆಸಿದ್ದೀರಿ. ಹೌದು, ಕಡಕ್ನಾಥ್ ಕೋಳಿ ಈಗ ಸೋಷಿಯಲ್ ಮೀಡಿಯಾದಿಂದಾಗಿ ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆಲ್ಲ ತುಂಬಾ ಗೊತ್ತಾದ್ದು. ಈ ಕಡಕ್ನಾಥ್ ಕೋಳಿ ನಿಮಗೆ ಗೊತ್ತಾದ್ದು ಹೇಗೆ ಬೆಳೆಸಲಿಕ್ಕೆ? ಮೊದಲು ನಾನು ಸ್ಕೂಲಿಗೆ ಹೋಗುವಂತ ಸಂದರ್ಭದಲ್ಲಿ ಕೋಳಿಯ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದೆ. ನಾವು ಕೋಳಿಯನ್ನು ಸಾಕಾಗ್ತಿದ್ವಿ, ಯಾವುದು ನಮ್ಮ ಕಂಟ್ರಿ ಕೋಳಿ, ನಾಟಿ ಕೋಳಿ ಯಾವುದಿದೆ ಅದನ್ನು ಸಾಕಿ ಅದನ್ನು ಬೆಳೆಸಿ ನಂತರ ಅದನ್ನು ಇವಾಗ ಭೂತ ಕೋಲ ಆರಾಧನೆ ಮಾಡುವಂತ ಜನರು ತುಂಬಾ ನಮ್ಮ ಕಡೆ ತುಳುನಾಡಿನಲ್ಲಿ ತುಂಬಾ ಜನರಿದ್ದಾರೆ. ಅಂತವರು ನಮಗೆ ತುಂಬಾ ಕಸ್ಟಮರ್ಸ್ ಇತ್ತು, ಅವರಿಗೆ ನಾವು ಕೊಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ಅಂಕದ ಕೋಳಿ ತಗೊಂಡವರಿಗೆ ಕೊಟ್ಟು ಅದರಲ್ಲಿ ನಾನು ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಅದಕ್ಕೆ ಬೇಕಂದ ಬುಕ್ಕಿನ ಖರ್ಚನ್ನು ನಾನು ಅದರಲ್ಲಿ ಮಾಡಿದಂಥವನು. ನಂತರ ನನಗೆ ತುಂಬಾ ಆಸಕ್ತಿ ಇತ್ತು, ಇದನ್ನು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗುವುದು, ಇಂಥದ್ದನ್ನು
ಸ್ವಲ್ಪ ಹಿಂದೆ ಬೀಳುವಂಥದ್ದು. ಈ ಕಡಕ್ನಾಥ್ ಕೋಳಿ ಬಗ್ಗೆ ನಾನು ಕೇಳಿದ್ದೆ. ನಾನು ಬೆಳ್ತಂಗಡಿಯಲ್ಲಿ ಒಂದು ದಿವಸ ಸಂತೆಯಲ್ಲಿ ಹೋಗುವಾಗ ಅದು ಕೂಡ ಕೇರಳದವರು ಕಡಕ್ನಾಥ್ ಕೋಳಿ ಅಂತ ಹೇಳಿ ಒಂದು ಬೋರ್ಡ್ ಹಾಕಿ ಸಣ್ಣ ಮರಿಗಳನ್ನು ಮಾರ್ತಾ ಇದ್ರು. ಒಂದು ಮರಿಗೆ 250 ರೂಪಾಯಿ ಕೊಟ್ಟು ನಾನು 4 ಮರಿಯನ್ನು ತಂದದ್ದು, ಕೇವಲ 4 ಮರಿಯನ್ನು ಮಾತ್ರ ತಂದದ್ದು. ಅದರಲ್ಲಿ 4 ಮರಿಯಲ್ಲಿ ಒಂದು ಮರಿ ಮಳೆಗಾಲ ಸಂದರ್ಭದಲ್ಲಿ, ಮಳೆಗಾಲದಲ್ಲಿ ಒಂದು ಮರಿ ಏನಾಯ್ತು ನೀರಲ್ಲಿ ಕೊಚ್ಚಿ ಹೋಯ್ತು. 3 ಮರಿಗಳು ಮಾತ್ರ ಉಳಿದದ್ದು. ಅದರಲ್ಲಿ 2 ಹುಂಜ, ಒಂದು ಹೆಂಡೆ, 3 ಮಾತ್ರ ಉಳಿದದ್ದು. ಇದು ದೊಡ್ಡದಾಯ್ತು. ದೊಡ್ಡದಾಗಿ ನಂತರ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಇಡುವಾಗ ಇದು ಮೊಟ್ಟೆಯನ್ನು ಮರಿ ಮಾಡಲ್ಲ. ಈ ಕಡಕ್ನಾಥ್ ಕೋಳಿಯ ವಿಚಾರ ಏನಂತ ಹೇಳಿದ್ರೆ ಮೊಟ್ಟೆಯನ್ನು ಮರಿ ಮಾಡಲ್ಲ. ಅದು ಮೊಟ್ಟೆ ಇಟ್ಕೊಂಡು ಹೋಗ್ತದೆ. ವರ್ಷಕ್ಕೆ ಸುಮಾರು 120ರವರೆಗೆ ಮೊಟ್ಟೆ ಇಡ್ತದೆ. ಅದು 12, 14, 15 ತನಕ ಮೊಟ್ಟೆ ಇಡುತ್ತೆ. ನಂತರ ಸ್ವಲ್ಪ ಗ್ಯಾಪ್ ತಗೊಳ್ಳುತ್ತೆ, 1 ತಿಂಗಳು ಗ್ಯಾಪ್ ತಗೊಂಡು ನಂತರ ಮತ್ತೆ ಬ್ರೀಡಿಗೆ ಬರುತ್ತೆ. ಅದು ಬಂದು ನಂತರ ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ 120, 130 ತನಕ ಮೊಟ್ಟೆ ಇಡುತ್ತೆ, ಜಾಸ್ತಿ ಮೊಟ್ಟೆ ಇಡಲ್ಲ. ಅದೇ ತರ ಮೊಟ್ಟೆ ಇಡ್ತಾ ಇತ್ತು. ನಂತರ ಅದನ್ನು ನಾನು ನಾಟಿ ಕೋಳಿಗೆ ಇಟ್ಟು ಮರಿಯನ್ನು ಮಾಡಿ ಅದರಲ್ಲಿ ಮರಿ ಮಾಡಿ 1 ವರ್ಷದಲ್ಲಿ ನನಗೆ ತುಂಬಾ ಪೇರೆಂಟ್ ಕೋಳಿ ಸಿಕ್ಕಿತ್ತು. ಈ ಪೇರೆಂಟ್ ಕೋಳಿ ಸಿಕ್ಕಿದ ನಂತರ ಇದನ್ನು ನನಗೆ ಬಲ್ಕ್ ಕ್ವಾಲಿಟಿಯಲ್ಲಿ ಮರಿ ಮಾಡಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಆಚರ್ ಅಲ್ಲಿ ಇಟ್ಟು ಮರಿ ಮಾಡುವಂತ ಅಗತ್ಯತೆ ಇತ್ತು. ನಂತರ ನಾನು ಒಂದು ಆನ್ಲೈನ್ ಅಲ್ಲಿ ಒಂದು 48 ಮೊಟ್ಟೆಯನ್ನು ಆಚರ್ ಮಾಡುವಂತ ಒಂದು ಮಿಷನ್ ಅನ್ನು ತರಿಸಿದೆ. 9,800 ರೂಪಾಯಿ ಕೊಟ್ಟು ಆನ್ಲೈನ್ ಅಲ್ಲಿ ತರಿಸಿದ್ದು. ಅದರಲ್ಲಿ ನಾನು ಮರಿ ಮಾಡಿದೆ. 48 ಮೊಟ್ಟೆ ಇಟ್ಟದ್ದು 21 ದಿನಕ್ಕೆ 48 ಮರಿಗಳು ಕೂಡ ಬಂತು. ನಂತರ ಇದು ಬಲ್ಕ್ ಕ್ವಾಲಿಟಿ ಆಗ್ತಾ ಹೋಯ್ತು. ಇದು ಇವಾಗ ನನ್ನಲ್ಲಿ ಸುಮಾರು ಒಂದು 100-120 ಕೋಳಿಗಳಿದೆ. ಎಲ್ಲ ನಾನು ಮಾರಿ ಸಾಧಾರಣ ನನ್ನಲ್ಲಿ 6 ವರ್ಷದ ಕೋಳಿ ಕೂಡ ಉಂಟು. ಇವಾಗ ಕೂಡ 6 ವರ್ಷದ ಕೋಳಿ. ಪ್ರಥಮವಾಗಿ ನನಗೆ ಅದಕ್ಕೆ ಯಾವುದೇ ರೀತಿಯ ಔಷಧಿ ಹಾಕ್ಬೇಕೆನ್ನುವಂತ ಅದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ನಂತರ ಗೊತ್ತಾಯಿತು ಅದಕ್ಕೆ ವ್ಯಾಕ್ಸಿನ್ ಹಾಕ್ಬೇಕೆನ್ನುವಂಥದ್ದು. ಸ್ವಲ್ಪ ಮರಿಗಳು ನಮಗೆ ಲಾಸ್ ಆಗಿತ್ತು ಕೂಡ. ನಂತರ ವ್ಯಾಕ್ಸಿನ್ IBD, ಲಸೋಟ ಎನ್ನುವಂತ ವ್ಯಾಕ್ಸಿನ್ 18 ದಿನದ ಒಳಗೆ ಮರಿಗಳಿಗೆ ಹಾಕ್ಬೇಕು. ಇದ್ಯಾಕೆ? ಇದು ಅದಕ್ಕೆ ಸಾಮೂಹಿಕ ರೋಗ ಬರುತ್ತೆ. ಇವಾಗ ಕೋಳಿಗಳಿಗೆ ಸಾಮೂಹಿಕವಾಗಿ ರೋಗ ಬಂದು, ಸಾಮಾನ್ಯವಾಗಿ ರೋಗ ಅದರಲ್ಲಿ ಗಂಟಲಲ್ಲಿ ಬೇರೆ ಬೇರೆ ಕಫ ಆ ತರದ್ದೆಲ್ಲ ಬರುತ್ತೆ. ಮತ್ತೊಂದು ಸಾಮೂಹಿಕ ಡಿಸೀಸ್ ಅಂತ ಹೇಳಿದ್ರೆ, ಒಂದು ಕೋಳಿಗೆ ರೋಗ ಬಂದ ನಂತರ ಅದು ವೈಟ್ ಆಗಿ ಮಲ ವಿಸರ್ಜನೆ ಮಾಡುತ್ತೆ. ನಂತರ ಅಲ್ಲಿ ಕೂತ್ಕೊಂಡಾಗಿ ಒಂದು ಕೋಳಿಗೆ ಬಂದು ಎಲ್ಲ ಕೋಳಿಗಳು ಸತ್ತು ಹೋಗುತ್ತೆ. ಈ ತರದ ಏನು ರೋಗಗಳು ಬರಬಾರ್ದು ಎನ್ನುವಂತ ದೃಷ್ಟಿಯಿಂದ 18 ದಿನದ ಒಳಗೆ ಅದಕ್ಕೆ ವ್ಯಾಕ್ಸಿನ್ ಹಾಕ್ಬೇಕು. ಕಣ್ಣಿಗೆ ವ್ಯಾಕ್ಸಿನ್ ಹಾಕುವುದು. ಒಂದು ಕಣ್ಣಿಗೆ IBD ಹಾಕಿದ್ರೆ ಮತ್ತೊಂದು ಕಣ್ಣಿಗೆ ಲಸೋಟ, ಮತ್ತೊಂದು ಕಣ್ಣಿಗೆ IBD, ಮತ್ತೆ ನೀರಲ್ಲಿ ಕುಡಿಸುವಂತದ್ದು, ಮತ್ತೆ ಚಿಕನ್ ಫಾಕ್ಸ್ ಎನ್ನುವಂಥದ್ದು ಬೀಳುತ್ತೆ, ಕೋಳಿಯ ಮೇಲೆ ಗುಳ್ಳೆ ಆಗಿ ಬೀಳುವಂತದ್ದು. ಅದಕ್ಕೆ ಕೂಡ ಯಾವುದಿದೆ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅನ್ನು ನಾವು 18 ದಿನಗಳು IBD, ಲಸೋಟ 1 ತಿಂಗಳೊಳಗೆ ಈ ವ್ಯಾಕ್ಸಿನ್ ಅನ್ನು ಮುಗಿಸಬೇಕು. ಮತ್ತೆ ನಿಮ್ಗೆ ಹೆಬ್ಬಾವು ಇಲ್ಲಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಮುಂಗುಸಿ ಬೇರೆ ಎನ್ನುವಂತ ಪ್ರಾಣಿಗಳಿಂದ ಮಾತ್ರ ಅದಕ್ಕೆ ಡ್ಯಾಮೇಜ್ ಆಗುವುದು ಹೊರತು ಬೇರೆ ಯಾವುದೇ ರೀತಿಯ ರೋಗಗಳು ಅದಕ್ಕೆ ಯಾವುದೇ ಕೋಳಿಗಳಿಗೂ, ಇದು ಕಡಕ್ನಾಥ್ ಅನ್ನುವಂಥದ್ದಲ್ಲ, ಯಾವುದೇ ಕೋಳಿಗಳಿಗೂ ಕೂಡ ಯಾವುದೇ ರೀತಿಯ ರೋಗಗಳು ಬರಲ್ಲ. ರೈತರಿಗೆ ಅದು ಗೊತ್ತಿಲ್ಲದ ಕಾರಣ ಒಮ್ಮೆಲೆ ಒಂದು 50 ಕೋಳಿ ಆಗುತ್ತೆ, ಮತ್ತೆ ರೋಗ ಬರುವಾಗ ಎಲ್ಲ ಕೂಡ ಲಾಸ್ ಆಗುವಂಥದ್ದು, ರೈತರಿಗೆ ತುಂಬಾ ಲಾಸ್ ಆಗುವಂಥದ್ದು ಈ ಪ್ರವೃತ್ತಿ. ಈ ಕಡಕ್ನಾಥ್ ಅಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಾದಂತ ಇದರಲ್ಲಿ ತುಂಬಾ ಕ್ರಾಸ್ ಬ್ರೀಡ್ಗಳಿದೆ. ಕಡಕ್ನಾಥ್ ಪ್ಯೂರ್ ಮಧ್ಯಪ್ರದೇಶದ ಕೋಳಿ, ಬುಡಕಟ್ಟು ಜನಾಂಗದ ಜನರು ಸಾಕ್ತಿರುವಂತ ಕೋಳಿ. ಇದು ಇವಾಗಿನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಬಹಳ ದೊಡ್ಡ ಒಂದು ಭಾಷಣವನ್ನೇ ನೀಡಿದ್ದಾರೆ. ಇದನ್ನು ಸಾಕ್ಬೇಕು ಎನ್ನುವಂತ, ಇದನ್ನು ಪ್ರೋತ್ಸಾಹಿಸುವ ಕಾರಣಕ್ಕಾಗಿ ಈ ದೇಶ ಕಂಡಂತ ಬಹಳ ದೈತ್ಯ ಕ್ರಿಕೆಟ್ ಪಟು ನಮ್ಮ ಯಾರು MS ಧೋನಿ ಅವರು ಕೂಡ 2,000 ಕೋಳಿಯನ್ನು ತಂದವರು ಸಾಕಿ ದೊಡ್ಡ ಕೃಷಿ ಇವಾಗ ಕೋಳಿ ಸಾಕಣೆಯನ್ನು ಮಾಡಿ ಎಲ್ಲರಿಗೂ ಪ್ರೇರಣೆ ಕೊಟ್ಟಂತ ಈ ಕಡಕ್ನಾಥ್ ಕೋಳಿ. ಈ ಕಡಕ್ನಾಥ್ ಕೋಳಿ ಎನ್ನುವಂಥದ್ದು ಇದು ತುಂಬಾ ಕಡೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಪ್ಯೂರ್ಲಿ ಕೋಳಿ ಎನ್ನುವಂಥದ್ದು ಝಡ್ ಬ್ಲ್ಯಾಕ್ ಎನ್ನುವಂಥದ್ದು ಬರುತ್ತೆ. ಝಡ್ ಬ್ಲ್ಯಾಕ್ ಯಾವ ತರ ಹುಡುಕುದೇನಂತಂದ್ರೆ ಮೈಯೆಲ್ಲ ಕಪ್ಪಾಗಿರುತ್ತೆ, ಮೈಯು ಕೂಡ ಕಪ್ಪಾಗಿರುತ್ತೆ. ಅದರ ಬಾಯನ್ನು ಓಪನ್ ಮಾಡಿ ನೋಡುವಾಗ ನಾಳಗೆ ಒಳಗಿರುವಂತ ಅದರ ಏನು ದೊಂಡೆ ಇದೆ ಅದು ಕೂಡ ಕಪ್ಪಾಗಿ ಇರುತ್ತೆ. ಅದನ್ನು ನಾವು ಏನು ಮಾಂಸ ಮಾಡಿದಾಗ ಮಾಂಸಗಳು ಕೂಡ ಕಪ್ಪಾಗಿರುತ್ತೆ. ಮತ್ತೊಂದು ಮೊಟ್ಟೆ ಕಪ್ಪು ಅಂತ ಹೇಳ್ತಾರೆ. ಮೊಟ್ಟೆ ಯಾವುದೇ ಕಾರಣಕ್ಕೂ ಕಪ್ಪು ಬರಲ್ಲ. ಮೊಟ್ಟೆ ಇವಾಗ ನಮ್ಗೆ ಕಡಕ್ನಾಥ್ ತೋರಿಸುವಾಗ ಮೊಟ್ಟೆ ಕೂಡ ಮೊಟ್ಟೆ ಕಪ್ಪು ಹಿಡಿದು ಮೊಟ್ಟೆ ಬ್ರೌನ್ ಕಲರ್. ಮತ್ತೆ ಬೇರೆ ತರದ್ದು ನೀವು ನೋಡಿದ್ದೀರಾ? ಇರ್ತದೆ. ಯಾವ ತರ ಅಂತ ಹೇಳಿದ್ರೆ ಇವಾಗ ಕಡಕ್ನಾಥ್ ಹುಂಜ ಒರಿಜಿನಲ್ ಝಡ್ ಬ್ಲ್ಯಾಕ್ ಇದ್ರೆ, ನಾಟಿ ಕೋಳಿ ಕಪ್ಪಿದ್ರೆ ಅದಕ್ಕೆ ಕ್ರಾಸ್ ಆಗಿ ಬೀಳುತ್ತೆ. ಅದು ಸ್ವಲ್ಪ ಮುಖದಲ್ಲಿ ಕೆಂಪು ತರ ಕಲರ್ ಎಲ್ಲ ಇರುತ್ತೆ. ಅದರಲ್ಲಿ ಕೂಡ ಸಾಮಾನ್ಯವಾಗಿ ಇವಾಗ ನಮ್ಮಲ್ಲಿ ಕೂಡ ನಾಟಿ ಕೋಳಿಗೆ ಕ್ರಾಸ್ ಆದದ್ದು ಒರಿಜಿನಲ್ ಕಡಕ ಕ್ರಾಸ್ ಬ್ರೀಡ್ ಗಳು ಇದೆ, ಅದು ಆಗುತ್ತೆ, ಸಾಮಾನ್ಯವಾಗಿ ಆಗುತ್ತೆ. ಅದರಲ್ಲಿ ಕೂಡ ಮತ್ತೊಂದು ಇವಾಗ ನಮ್ಮ ಯಾವ್ದಿದೆ ಈ ಗಿರಿರಾಜ ಕೋಳಿಗೆ ಕ್ರಾಸ್ ಬ್ರೀಡ್ ಮಾಡಿದಂತ ಕಪ್ಪು ಕೋಳಿಗೆ ಸ್ವಲ್ಪ ಸೈಜ್ ಅಲ್ಲಿ ಜಾಸ್ತಿ ಬರಬೇಕು ಎನ್ನುವಂತ ಕಾರಣಕ್ಕಾಗಿ ಇವಾಗ ತುಂಬಾ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ. ಸೈಜ್ ಅಲ್ಲಿ ಜಾಸ್ತಿ ಬರಬೇಕು, ಮಾಂಸದಲ್ಲಿ ಜಾಸ್ತಿ ಸಿಗಬೇಕು, ಇಳುವರಿ ಜಾಸ್ತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಕ್ರಾಸ್ ಬ್ರೀಡ್ ಮಾಡುವವರಿದ್ದಾರೆ. ಸಾಮಾನ್ಯವಾಗಿ ಕಡಕ್ನಾಥ್ ಹುಂಜ 3 ರಿಂದ 3.5 kg ತನಕ ತೂಗುತ್ತೆ. 2 kg ಸಾಮಾನ್ಯ 6 ತಿಂಗಳಲ್ಲಿ, 3.5 ಒಂದು ಹೆಂಟೆ 1 kg 800 ಗ್ರಾಮಿಂದ 2.5 kg ತನಕ ಕೂಡ ಬರುತ್ತೆ. ಅದು ಅದನ್ನು ಕಟಾವು ಮಾಡಬೇಕಾದ್ರೆ 6 ತಿಂಗಳು ಬೇಕೇ ಬೇಕು. ಇದನ್ನು ಸಾಕ್ಲಿಕ್ಕೆ ಏನಾದ್ರೂ ಕೂಡ ಬೇರೆ ಪದ್ಧತಿ ಅಂತ ಉಂಟಾ? ಮಾಮೂಲಿ ನೀವು
ಸಾಮಾನ್ಯವಾಗಿ ಸಾಕ್ಬಹುದು. ಬೇರೆ ನಮ್ಗೆ ಇವಾಗ ಬಾಯ್ಲರ್, ಟೈಸನ್ ಆ ತರ ಅದರಷ್ಟು ರಿಸ್ಕೇ ಇಲ್ಲ ಇದರಲ್ಲಿ. ಇದಕ್ಕೆ ರೋಗ ಕೂಡ ಬಹಳಷ್ಟು ಕಮ್ಮಿ. ಇದರಲ್ಲಿ ನೋಡ್ಬೇಕಾದ್ರೆ ಇದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುವ ಕಾರಣ ಈ ಕಡಕ್ನಾಥ್, ವಿಶೇಷವಾಗಿ ಕಡಕ್ನಾಥ್ ಇವಾಗ ಕೆಜಿಗೆ 800 ರೂಪಾಯಿ ಮಾಂಸ ಕೇಳ್ತಾರೆ. ಒಂದು ಮೊಟ್ಟೆಗೆ ಅಮೆಝಾನ್ ನೀವು ಸರ್ಚ್ ಮಾಡಿ ನೋಡ್ಬೇಕಾದ್ರೆ 60 ರೂಪಾಯಿ 40 ರೂಪಾಯಿ ಒಂದು ಮೊಟ್ಟೆಗೆ ಹೇಳ್ತಾರೆ. ಇದರಲ್ಲಿ ಇವಾಗ ನಾವು 10 ಮೊಟ್ಟೆ, ಇವಾಗ ಒಬ್ಬ ಪ್ರೋಟೀನ್ ಬೇಕಾದಂತವನು, ಇಲ್ಲಂತ ಹೇಳಿದ್ರೆ ಒಬ್ಬ ಬಾಡಿ ಬಿಲ್ಡರ್ಸ್, ಇಲ್ಲಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರುವಂತ ಯುವತಿಯರಿಗೆ ಅವ್ರಿಗೆ ಪ್ರೋಟೀನ್ ಬೇಕು, ಪ್ರೋಟೀನ್ ಬೇಕು ಅಂತವರಿಗೆ 10 ಮೊಟ್ಟೆ, ಈ ನಮ್ಮ ಬಾಯ್ಲರ್ ಕೋಳಿಯ ಮೊಟ್ಟೆ ತಿನ್ನುವುದಕ್ಕೆ ಇದು 2 ಮೊಟ್ಟೆ ಓಲ್ ಎಗ್ ತಿಂದ್ರೆ ಸಾಕಾಗ್ತದೆ. ಅದರಲ್ಲಿ ಸಿಗುವಂತ ಎಲ್ಲ ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಇದರಲ್ಲಿ ಸಿಗುತ್ತೆ. ಇದರ ಮಾಂಸ ಕೂಡ ಅದೇ ತರ. ಮಾಂಸ ಸಾಮಾನ್ಯವಾಗಿ ಇವಾಗ ಮಾಂಸಾಹಾರಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಸಾಮಾನ್ಯವಾಗಿ ಮಾಂಸಾಹಾರಿಗಳಿಗೆ ಇದು ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಯಾವುದು ಮೀನು ಮಾಂಸ ಎಲ್ಲ ರೆಡ್ ಮೀಟ್ ಬರುತ್ತೆ. ಇದು ಕಪ್ಪು ಮಾಂಸ, ಇದರ ಮಾಂಸ ಕಪ್ಪು. ಇದು ಸಾಮಾನ್ಯ ಜನರಿಗೆ ಅಷ್ಟು ಸುಲಭದಲ್ಲಿ ಹೋಗಲ್ಲ, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆದಾದಂತ ಮಾಂಸ ಇದ್ರದ್ದು. ಇದು ಈಗ ನೀವು ಮೊಟ್ಟೆಗಾಗಿ ಇದನ್ನ ಬೆಳೆಸಿದ್ದ ಮಾಂಸಕ್ಕಾಗಿ? ನಾನು ಪರ್ಟಿಕ್ಯುಲರ್ ಇದರ ಸಂತತಿ ಬೆಳೆಸಬೇಕೆನ್ನುವಂತ ದೃಷ್ಟಿಯಿಂದಲೇ ಬೆಳೆಸಿದ್ದು. ಇದರ ಸಂತತಿಯನ್ನು ನಾವು ಬೆಳೆಸಬೇಕು, ಇದು ನೋಡ್ಬೇಕು ಇದು ಯಾವ ತರ ಅಂತೇಳಿ. ಇವಾಗ ನನಗೆ 7 ವರ್ಷ ಆಯ್ತು. ನನಗೆ ಇವಾಗ ನಾನು ಬಲ್ಕ್ ಆಗಿ ನಮ್ಮ ಜಾಗದಲ್ಲಿ ಒಂದು ದೊಡ್ಡ ಫಾರ್ಮ್ ತರ ಮಾಡಿ ಸಾಕ್ಬೇಕೆನ್ನುವಂತ ಆಲೋಚನೆಯಲ್ಲಿದ್ದೇವೆ. ದೊಡ್ಡ ಮಟ್ಟದಲ್ಲಿ ಸಾಕ್ಬೇಕೆನ್ನುವಂತ ನಾನು ಮತ್ತೆ ನಮ್ಮ ಗೆಳೆಯರು ಇವಾಗ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೇವೆ. ಅದಕ್ಕೆ ಬೇಕಾದಂತ ಜಾಗವನ್ನು ಕೂಡ ಸಮತಟ್ಟು ಮಾಡಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಫಾರ್ಮ್ ಅನ್ನು ಕೂಡ ನಾವು ಮಾಡ್ತೇವೆ. ಈಗ ಇದನ್ನ ನಿಮ್ಮಿಂದ ತಗೊಂಡು ಹೋದವರು ಬೇಕಾದಷ್ಟು ಇದ್ದಾರಾ? ಮರಿಗಳನ್ನು ತಗೊಂಡು ತುಂಬಾ ಮಂದಿ ಎಳಿದನಕ ಅಂತ ಹೇಳಿದ್ರೆ ಆಂಧ್ರದವರು ಒಂದು ಫ್ಯಾಮಿಲಿ ಇದ್ರು, ಅವರು ಕೂಡ ನಮ್ಮಿಂದ ತಗೊಂಡು ಹೋಗಿದ್ದಾರೆ. ಸಾಮಾನ್ಯ ಈ ಭಾಗದಲ್ಲಿ ಎಲ್ಲರೂ ಕೂಡ ತಗೊಂಡು ಹೋಗಿದ್ದಾರೆ. ಅದು ಸರಿ. ಈ ಕಡಕ್ನಾಥ್ ಕೋಳಿ ಸಾಕ್ಲಿಕ್ಕೆ ನೀವು ಹೇಳಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ, ನೀವೀಗ ಮೊಟ್ಟೆಯನ್ನ ಮಾರಾಟ ಮಾಡ್ತೀರಾ ಇದರದ್ದು? ಇಲ್ಲ, ಬೇಕಾದವರಿಗೆ ಯಾರಾದ್ರೂ ಕೇಳಿದ್ರೆ ನಾವು ಕೊಡ್ತೇವೆ. ಇಲ್ಲಂತೇಳಿ ಮರಿಯನ್ನೇ ಕೊಡುವಂಥದ್ದು. ಯಾರಿಗಾದ್ರೂ ಬೇಕಾದಂತ ಹೇಳಿದ್ರೆ ಮೊಟ್ಟೆ ಬೇಕು ಎನ್ನುವಂತವರಿಗೆ ಮೊಟ್ಟೆ ಕೂಡ ನಾವು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮರಿ ಕೊಡುವಂತ ಯೋಚನೆಗಳು ಕೂಡ ನಮ್ಮ ಜೊತೆ ಇದೆ. ನಾವು ಈಗ ಸಾಕಿ ಮರಿ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಅವರಿಗೆ 100 ಮರಿ ಬೇಕಾದ್ರೆ 100, 50 ಬೇಕಾದ್ರೆ 50, 500 ಬೇಕಾದ್ರೆ 500 ಕೊಡುವಂಥದ್ದು, ಅವರಿಗೆ ತರಬೇತಿ ಕೊಡುವಂತ ಕೂಡ ನಾವು ಯೋಜನೆಯಲ್ಲಿ ನಾವಿದ್ದೇವೆ. ಇದರ ಜೊತೆ ನೀವು ಹೈನುಗಾರಿಕೆಯನ್ನು ತುಂಬಾ ಮೊದಲಿಂದಲೂ ಮಾಡ್ತಾ ಬಂದವರು. ಎಷ್ಟು ದನಗಳಿದ್ದಾವೆ ನಿಮ್ಮಲ್ಲಿ? ಹೇಗೆ, ಯಾವ್ಯಾವುದೆಲ್ಲ? ನಮ್ಮಲ್ಲಿ ಜಾಸ್ತಿ ದನಗಳು ನಾವು ಸಾಕ್ಲಿಲ್ಲ. ನಮ್ಮಲ್ಲಿ 12 ದನಗಳಿದೆ. ಟೋಟಲ್ 12 ದನಗಳು ಇರುವಂತದ್ದು. ಅದರಲ್ಲಿ ಮಲ್ನಾಡಿ ಗಿಡ್ಡೆ ಇದೆ, ಮತ್ತೆ ಗೀರ್ ಇದೆ, ಸಾಯಿವಾಲ ಇದೆ, ಅಲ್ಲಿಕಾರ್ ಇದೆ. ಅಲ್ಲಿಕಾರನ್ನು ಕೂಡ ತಂದು ಸಾಕಿದ್ದೇವೆ. ಒಂದು HF ಮತ್ತು ಒಂದು ಜರ್ಸಿ ದನ ಇದೆ. ಇಷ್ಟು ದನಗಳು ನಮ್ಮ ಜೊತೆ ಇದೆ. ದನಗಳು ನಾವು ಡೈರಿಗೆ ಹಾಲಾಗ್ತಿದ್ದೇವೆ. ಸುಮಾರು 80 ಲೀಟರ್ ತನಕ ನಾವು ಹಾಲಾಗ್ತಿದ್ದೇವೆ, ಮತ್ತೆ ಡೈರಿಗೆ ಹಾಲಾಗ್ತಿದ್ದೇವೆ. ಅದರಲ್ಲಿ ನಾವು ಗೀರ್ ಮತ್ತು ಸಾಯಿವಾಲದ್ದು ನಮ್ಗೇನೆ ರಿಟೇಲ್ ಕಸ್ಟಮರ್ಸ್ ಇದ್ದಾರೆ, ಬಂದು ತಗೊಂಡು ಹೋಗುವಂತ ಕಸ್ಟಮರ್ಸ್ ನಮ್ಗೆ ಇದ್ದಾರೆ. ಅವರಿಗೆ ಕೂಡ ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಗೀರನ್ನು ನೀವು ಎಲ್ಲಿಂದ, ಸಾಯಿವಾಲವನ್ನು ಎಲ್ಲಿಂದ ತಂದದ್ದು? ಅದು ನಾವು ಧರ್ಮಸ್ಥಳದ ಈ ಭಾಗದಿಂದ ತಂದಂತದ್ದು. ಯಾವುದು ಸಾಯಿವಾಲ. ಗೀರನ್ನು ತಂದದ್ದು ನಾವು ಉಡುಪಿಯಿಂದ ಒಂದು ಬ್ರಾಹ್ಮಿನ್ಸ್ ಒಬ್ಬರಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಒಂದು ಕರುವನ್ನು ನಮಗೆ ಕೊಟ್ಟರು, ಒರಿಜಿನಲ್ ಗೀರ್. ಅದನ್ನು ತಂದು ಇವಾಗ ಸಾಕಿ ಅದರಲ್ಲಿ 3 ದನ ನಮಗೆ ಇವಾಗ ನಮ್ಮ ಜೊತೆ ಇದೆ. ಒಂದು ಗಂಡು, 2 ಹೆಣ್ಣು ದನ ನಮ್ಮ ಜೊತೆ ಇದೆ. ಒಳ್ಳೆ ಇಳುವರಿ ಕೂಡ ಕೊಡ್ತಾ ಇದೆ ಗೀರ್ ದನ. ಅದನ್ನು ಸಾಕ್ಲಿಕ್ಕೆ ಏನಾದರೂ ವಿಶೇಷವಾದಂತಹ ಪ್ರಯತ್ನ ಪಡಬೇಕಾ? ಇಲ್ಲ, ಅದನ್ನು ಸಾಕ್ಲಿಕ್ಕೆ ನಮ್ಗೆ ಸಾಮಾನ್ಯ ದನದಾಗಿ ಸಾಕ್ಬಹುದು. ಗೀರ್, ಸಾಯಿವಾಲೆಲ್ಲ ಅದರಲ್ಲಿ ಸ್ವಲ್ಪ ಅದರ ಸ್ವಭಾವ ಏನಂತ ಹೇಳಿದ್ರೆ, ಅದರ ಸ್ವಭಾವದಲ್ಲಿ ಸ್ವಲ್ಪ ಹಾಲು ಕರೆಯುವಾಗ ಕಾಲನ್ನು ಒದೆಯುವಂತ ಸ್ವಭಾವ ಗೀರು ದನಗಳಿದೆ, ಅದು ಇದೆ. ಅದು ನಾವದು ಯಾರು ಅದನ್ನು ಹಾಲು ಕರೆಯಲಿಕ್ಕೆ ಹೋಗ್ತಾರೆ, ಅದು ಒಬ್ಬನೇ ಹೋಗ್ಬೇಕು. ಮತ್ತೊಬ್ರು ಹೋದ್ರೆ ಸ್ವಲ್ಪ ತೊಂದರೆ ಕೊಡ್ತದೆ. ಬೇರೆ ನಮ್ಮ ನಾಟಿ ದನದಾಗಿ ಅಲ್ಲ, ಅಥವಾ ನಮ್ಮ ಇವಾಗ ಮಲ್ನಾಡಿ ಗಿಡ್ಡ ಜರ್ಸಿ ದನ ಯಾವ ತರ ಆ ತರ ಅಲ್ಲ, ಸ್ವಲ್ಪ ಅದರಲ್ಲಿ ತೊಂದರೆ. ಮಾತ್ರ ಹಾಲು ಬಹಳ ಅತ್ಯುತ್ತಮ ಗುಣಮಟ್ಟದ ಹಾಲು ಅದರದ್ದು. ಅದರಲ್ಲಿ ಕುಡಿಯುವಾಗ ಏನಾದ್ರು ವ್ಯತ್ಯಾಸ ಕಂಡದ್ದುಂಟು? ಉಂಟು, ತುಂಬಾ ವ್ಯತ್ಯಾಸ. ನಾವು ಇವಾಗ HF ಜರ್ಸಿ ಹಾಲು ಕುಡಿಯುವುದಕ್ಕಿಂತ ಮಲ್ನಾಡು ಗಿಡ್ಡ ಕುಡಿಯುವಾಗ ಯಾವ ತರ ವ್ಯತ್ಯಾಸ ಇದೆ, ಮಲ್ನಾಡು ಗಿಡ್ಡಕ್ಕಿಂತಲೂ ಕೂಡ ಉತ್ತಮ ಗುಣಮಟ್ಟದ ಹಾಲು ಗೀರು ದನದ ಹಾಲು. ಸರಿ, ಈಗ 5 ಬ್ರೀಡ್ ಇದ್ದು ನೀವು ಬೇರೆ ಬೇರೆ ಸಾಕ್ತಾ ಇದ್ದೀರಿ. ಹೌದು. ಎಲ್ಲವನ್ನು ಕೂಡ ಒಂದೇ ತರ ಸಾಕುವಂಥದ್ದು, ಎಲ್ಲದಕ್ಕೂ ಕೂಡ ವ್ಯತ್ಯಾಸಗಳುಂಟಾ? ಅಲ್ಲ, ಇವಾಗ ನಾವು ಈ ಮಲ್ನಾಡು ಗಿಡ್ಡವನ್ನು ಸಾಕುವಂಥದ್ದು ಹೊರಗಡೆ ನಾವು ಬಿಟ್ಟಂತ ಹೇಳಿದ್ರೆ ಒಳಮೇನೆ ಹಾಕ್ತೇವೆ, ಆ ತರ ಮಾಡಿ ಸಾಕ್ತೇವೆ. ಮತ್ತೆ ಗೀರಿ, ಸಾಯಿವಾಲ, HF ಜರ್ಸಿಯನ್ನು
ಒಂದೇ ಥರ ಅದಕ್ಕೆ ಬೇಕಾದಂಥ ಹುಲ್ಲುಗಳನ್ನು ಅದಕ್ಕೆ ಬೇಕಾದಂಥ ಫೀಡನ್ನು ತಂದು ನಾವು ಹಾಕಿ ಸಾಕುವಂಥದ್ದು. ಮತ್ತು ಜಾಸ್ತಿ ನಾವು ಫೀಡ್ ಕೂಡ ಕೊಡಲ್ಲ, ನಾವೇ ರೆಡಿಮೇಡ್ ಮಾಡಿದಂಥ ಕೆಲವೊಂದು ಫೀಡ್ಗಳಿದೆ, ಅಂಥ ಫೀಡ್ಗಳನ್ನು ನಾವು ಕೊಡ್ತೇವೆ. ಎಂಥ ಫೀಡ್ಗಳನ್ನು ಮಾಡ್ತೀವಿ ನಾವು? ಇವಾಗ ಜೋಳದ ಕಡ್ಡಿಯನ್ನು ತರ್ತೇವೆ, ಜೋಳದ ಕಡ್ಡಿ, ಅದಕ್ಕೆ ಬೂಸೆಯನ್ನು ಹಾಕಿ, ಮತ್ತೆ ಕಡಿ ಬರುತ್ತೆ ಬೇರೆ ಬೇರೆ ರೀತಿಯ ಗೋಧಿ ಕಡಿ, ಆ ಕಡಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅಂಥ ಫೀಡ್ಗಳನ್ನು ಕೂಡ 2 times ನಾವು ಕೊಡ್ತಾ ಇದ್ದೇವೆ. ಮತ್ತೆ ಹಿಂಡಿ ಕೊಡ್ತೇವೆ, ಎಳ್ಳಿ ಹಿಂಡಿ ಮತ್ತು ಕಡಲೆ ಹಿಂಡಿಯನ್ನು ಕೊಡ್ತೇವೆ. ಮತ್ತೆ ಬಿಟ್ಟೆ ಹಿಂಡಿ ನಾವು ಕೊಡಲ್ಲ, ಈ ಜರ್ಸಿಗೂ ಕೂಡ ಕೊಡಲ್ಲ, ಬಿಟ್ಟೆ ಹಿಂಡಿಯನ್ನು ನಾವು ಕೊಡೋದಿಲ್ಲ. ಬಿಟ್ಟೆ ಹಿಂಡಿ ಅದು ಅದರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇದೆ ಅನ್ನುವಂಥದ್ದು, ಯೂರಿಯಾನೇ ಇರುವಂಥದ್ದು. ಈ ಯೂರಿಯಾ ಕೊಟ್ರೆ ಅದು ಯಾವ ತರ ಆರೋಗ್ಯಕ್ಕೆ ತೊಂದರೆ ಬೀರ್ಬೋದು ಎನ್ನುವಂಥದ್ದು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದ ಕಾರಣ ಅದು ಕೊಡಲ್ಲ ನಾವು. ಬಾಕಿ ಮಾಮೂಲಿ ಒಣ ಹುಲ್ಲು, ಹಸಿ ಹುಲ್ಲು, ಒಣ ಹುಲ್ಲು ಇದೆ, ಒಣ ಹುಲ್ಲು ಕೊಡ್ತೇವೆ. ಒಣ ಹುಲ್ಲು ಜಾಸ್ತಿಯಾಗಿ ಕೊಡುವಂಥದ್ದು ಮಳೆಗಾಲದಲ್ಲಿ. ಇವಾಗ ಹಸಿ ಹುಲ್ಲನ್ನೇ ಕೊಡ್ತೇವೆ. ಮತ್ತೆ ಕಡ್ಡಿಯನ್ನು ತರಿಸ್ತೇವೆ ನಾವು, ನಮಗೆ ಕಡ್ಡಿ ತಂದು ಕೊಡುವಂತವರು ಇದ್ದಾರೆ. ಒಂದು ಪಿಕಪ್ಗೆ 6,000 ರೂಪಾಯಿ ಕೊಟ್ರೆ ಒಂದು ಪಿಕಪ್ನಷ್ಟು ನಮಗೆ ಕಡ್ಡಿಯನ್ನು ತಂದು ಅವರು ಸಪ್ಲೈ ಮಾಡಿ ಕೊಡುವಂತವರು ಕೂಡ ಇದ್ದಾರೆ. ಇದನ್ನು ಎಲ್ಲಿಗೆ ಹಾಕ್ತೀರಿ? ಹಾಲನ್ನು ಡೈರಿಗೆ ಹಾಕ್ತೇವೆ, ಡೈರಿಗೆ, ಲೋಕಲ್ ಡೈರಿಗೆ. ಇದು ಗೀರ್ ಮತ್ತೆ ಅದು ನಮ್ಗೆ ಮಾತ್ರ, ಅದು ನಮ್ಗೆ ಓನ್ ಯೂಸಿಗೆ ಮತ್ತು ನಮ್ಗೆ ಕಸ್ಟಮರ್ಸ್ ಇದ್ದಾರೆ, ಅಂತ ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದೇವೆ. ಸರಿ. ಅದರದ್ದು ತುಪ್ಪ ಎಲ್ಲ ಮಾಡಿ ಮಾರುವಂತದ್ದು ಏನಾದ್ರು ಉಂಟಾ? ನಮ್ಗೆ ಬೇಕಾದಷ್ಟು ನಾವು ಮಾಡ್ತೇವೆ. ಮತ್ತೆ ಅದಕ್ಕೆ ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ತುಪ್ಪ ಮಾಡಬೇಕಾದ್ರೆ ಈ ಹಾಲಿನ ಇಳುವರಿ ರೇಟ್ ಕೂಡ ಜಾಸ್ತಿ ಆ ತರ ಇದೆ. ಮತ್ತೆ ಮಾಡಿ 2,000 3,000 ಈ ತರ ಹೇಳಿ ಮಾರುವಂತವರು ತುಂಬಾ ನಾವು ನೋಡಿದ್ದೇವೆ. ಅಂತ ರೇಟಲ್ಲಿ ಸದ್ಯಕ್ಕೆ ನಮಗೆ ಮಾರ್ಲಿಕ್ಕೆ ಅಂತ ಪರಿಸ್ಥಿತಿ ಇಲ್ಲ. ಬೇರೆ ಬೇರೆ ತುಪ್ಪಗಳು ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಹೌದು. ಅದರಿಂದ ಆದ್ರೆ ನಿಮ್ಗೆ ಅದಕ್ಕೆ ಅದರದ್ದೇ ಆದ ಕಸ್ಟಮರ್ಸ್ ಇದ್ದಾರೆ. ಇದಕ್ಕೆ ಏನೇನು ರೋಗಗಳು ಬರ್ತವೆ? ಇವಾಗ ಸಾಮಾನ್ಯವಾಗಿ ರೋಗ ಬರುತ್ತೆ, ಕಾಲುಬಾಯಿ ರೋಗ, ಕೆಚ್ಚಲು ಬಾವು, ಈ ತರದ್ದು ಬರುತ್ತೆ. ವಿಶೇಷವಾಗಿ ಇವಾಗ ಇರುವಂತ ಒಂದು ರೋಗ ಚರ್ಮಗಂಟು ರೋಗ. ಈ ಚರ್ಮಗಂಟು ರೋಗ ಅದು ತುಂಬಾ ವ್ಯಾಪಕವಾಗಿ ಬಾಧಿಸಿದೆ. ಕಳೆದ 4 ವರ್ಷದಿಂದ 2022ರಲ್ಲಿ ಪ್ರಾರಂಭ ಆಗಿದೆ. ಅದು ಚರ್ಮಗಂಟು ಮೊದಲು ಇದ್ದಂಥದ್ದು ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾಡು ಪ್ರಾಣಿಗಳಿಗಿದ್ದಂಥ ರೋಗ ನಾಡಿಗೆ ಬಂದು ಇವಾಗ ಅಲ್ಲಿಂದ ನೊಣಗಳ ಮೂಲಕ ಎಲ್ಲಿಗೆ ಬಂತು? ಭಾರತ ದೇಶಕ್ಕೆ ಬಂತು. ಭಾರತ ದೇಶದಲ್ಲಿ ಸರಿಸುಮಾರು ಲಕ್ಷಗಟ್ಟಲೆ ದನಗಳು, ಉತ್ತರ ಭಾರತ, ರಾಜಸ್ಥಾನ ಈ ಭಾಗದಲ್ಲಿ ಲಕ್ಷಗಟ್ಟಲೆ ದನಗಳ ಮಾರಣ ಹೋಮ ಆಗಿದೆ ಈ ಚರ್ಮಗಂಟು ರೋಗದಿಂದ. ಇದು ಬಹಳ ದೊಡ್ಡ ರೋಗ. ಇವಾಗ ಇರುವಂತ ರೈತರಿಗೆ ದೊಡ್ಡ ಚಾಲೆಂಜ್ ಆಗಿರುವಂತಹ ರೋಗನೇ ಚರ್ಮಗಂಟು ರೋಗ. ಇವಾಗ ಇದಕ್ಕೆ ಗೋಟ್ ವ್ಯಾಕ್ಸಿನ್ ಈ ತರದೆಲ್ಲ ಕೊಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಆದ್ರೂ ಕೂಡ ಅದು ಕೆಲವೊಂದಕ್ಕೆ ಪ್ರಯೋಜನ ಆಗುತ್ತೆ. ಅದರಲ್ಲಿ ನಾವು ಅನ್ಕೊಂಡಿದ್ವಿ ಗೀರ್ ಮತ್ತು ನಮ್ಮ ದೇಶಿ ದನಗಳಿಗೆ ಬರಲ್ಲ ಅಂತೇಳಿ, ಅದಕ್ಕೆ ಕೂಡ ಬರ್ತಾ ಇದೆ. ಜರ್ಸಿ HF ಗಳಿಗೆ ಬಂದದ್ದು ಒಂದು 3 ದಿವಸ 4 ದಿವಸ ಆಗಿ ವಿಪರೀತ ಜ್ವರ ಬರುತ್ತೆ. ವಿಪರೀತ ಜ್ವರ ಬಂದು ನಂತರ ನಿಂತು ನಿಲ್ಲಿಕ್ಕೆ ಆಗಲ್ಲ, ನಂತರ ಅದು ಬಿದ್ದೋಗುತ್ತೆ. ಬಿದ್ದೋದ ನಂತರ ಅದಕ್ಕೆ ಸ್ಟ್ಯಾಂಡ್ ತಂದೋ ಇಲ್ಲ ಅಂತ ಹೇಳಿದ್ರೆ ಲಿಫ್ಟ್ ಮೂಲಕ ಎತ್ತಿ ಆ ತರ ನಿಲ್ಲಿಸಬೇಕು. ಕೆಲವೊಂದು ಅಲ್ಲಿಯೇ ಸತ್ತೋಗುತ್ತೆ. ಈ ನಾಟಿ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರುವ ಕಾರಣ ಸ್ವಲ್ಪ ನಿಂತ್ಕೊಳ್ಳುತ್ತೆ, ಸ್ವಲ್ಪ ರಿಕವರ್ ಆದದ್ದು ಕೂಡ ಇದೆ. ಮತ್ತೆ ಇವಾಗ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಅದಕ್ಕೆ ವರ್ಕೌಟೇ ಆಗಲ್ಲ. ನಾವು ನೋಡಿದ್ದೇವೆ ತುಂಬಾ. ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳಿದ್ರೆ ಅವರು ಇಂಜೆಕ್ಷನ್ ಕೊಡುತ್ತೆ, ಜ್ವರಕ್ಕೆ ಇಂಜೆಕ್ಷನ್ ಕೊಡುತ್ತೆ, ಮಾತ್ರೆ ಕೊಡ್ತಾರೆ, ಒಮ್ಮೆ ರಿಕವರ್ ಆಗುತ್ತೆ. ಮತ್ತೆ ಜ್ವರ ಬರುವಾಗ ಮತ್ತೆ ಕೊಡಿಸಿದ್ರೆ ಮತ್ತೆ ರಿಪಿಟೇಷನ್ ಕೊಟ್ಟರೆ ಕಿಡ್ನಿ ಲಿವರ್ ಡ್ಯಾಮೇಜ್ ಆಗುತ್ತೆ. ನಮ್ಮ ದನಗೆ ಆಗಿದೆ ಅದು. ಆ ಥರ ಆಗಿ ಒಂದು ದನ ಡೆತ್ ಆಗಿದೆ. ಒಂದು ದೊಡ್ಡ ಗೀರ್, ದೊಡ್ಡ ಹೋರಿ ಇತ್ತು. ಅದು ಲಾಸ್ಟ್ ಮೂಮೆಂಟ್ ಯಾವ ತರ ಡೆತ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಮೂತ್ರ ಮಾಡುವ ಪ್ರೈವೇಟ್ ಪಾರ್ಟ್ ಅಲ್ಲಿ ಮೂತ್ರ ಬರ್ತಾ ಇರಲಿಲ್ಲ, ಅದು ಬ್ಲಾಕ್ ಆಗಿತ್ತು. ಈ ಚರ್ಮಗಂಟು ಬಂದು ಅಲ್ಲಿ ಹುಳ ಆಗಿ ಅದು ಬ್ಲಾಕ್ ಆಗಿ ಅದರ ಪರಿಸ್ಥಿತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿ, ಕಾಲಿನ ಈ 2 ಅವಡುಗಳ ಮಧ್ಯೆ ಹುಳ ಆಗುವಂಥದ್ದು, ಕಿವಿಯಲ್ಲಿ ಹುಳ ಆಗುವಂಥದ್ದು, ಅಲ್ಲಿನ ದವಡೆ ಒಳಗೆ ಹುಳ ಆಗುವಂಥದ್ದು, ಮತ್ತೆ ಬಾಳದ ಅಂಡಲ್ಲಿ ಬರುವಂತ ಹುಳ ಆಗುವಂಥದ್ದು, ಈ ತರದ್ದೆಲ್ಲ ಪಾರ್ಟ್ಸ್ ಅಲ್ಲಿ ಹುಳ ಆಗ್ತದೆ. ಆ ತರ ಆಗಿದೆ. ಅದರಲ್ಲಿ ಲಾಸ್ಟ್ಗೆ ಪ್ರೈವೇಟ್ ಮೂತ್ರವನ್ನು ನಾವು ಸಿರಿಂಜಿಯಲ್ಲಿ ತೆಗಿತಾ ಇದ್ದದ್ದು. ತುಂಬಾ ಸಮಯ ಸಾಕಿದೆ. ನಂತರ ಅದು ಡೆತ್ ಆಯ್ತು. ದೊಡ್ಡ ದನ, ಎಷ್ಟು ಗಾತ್ರದ ಹೋರಿ ಅಂತ ಹೇಳಿದ್ರೆ ಅದನ್ನು ನೋಡಿ ಭಯ ಪಡ್ತಿದ್ದು, ಅಷ್ಟು ದೊಡ್ಡ ಗಾತ್ರದ ಹೋರಿ. ನಂತರ ನಾವೇ ರಿಸರ್ಚ್ ಮಾಡಿದ್ದು ಅದನ್ನು. ಆ ಸಂದರ್ಭದಲ್ಲಿ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗದೆ ಆಯುರ್ವೇದ ಮತ್ತು ಸಿದ್ಧ ಔಷಧಿಯನ್ನು ತಯಾರಿಸುವಂಥ ನಮ್ಮ ಪಾರಂಪರಾಗತವಾಗಿ ಬಂದ ನನ್ನ ಅಜ್ಜನ ಕಾಲದಿಂದ ಬಂದಂಥದ್ದು. ನಾವು ಕೇಶ ತೈಲ, ಮತ್ತೆ ದಾಡಿ ಬರುವಂಥದ್ದು, ಮತ್ತೆ ಆರ್ಗಾನಿಕ್ ಹ್ಯಾಂಡ್ ವಾಶ್, ಕೊರೋನಾ ಟೈಮಲ್ಲಿ ಸ್ಯಾನಿಟೈಸರ್, ಬೇರೆ ಬೇರೆ ಚೂರ್ಣಗಳು, ಈ ಥರದ್ದೆಲ್ಲ ಮಾಡಿ ನಮಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಸಂಸ್ಥೆಯನ್ನು ಲಾಂಚ್ ಮಾಡಿದ್ದು. ದೊಡ್ಡ ಕಂಪನಿಯಾಗಿ ನಾವು ಕೊಡ್ತಾ ಇದ್ವಿ. ನಂತರ ನಮಗೆ ವೆಟರ್ನರಿ ಮದ್ದನ್ನು ಮಾಡಬೇಕು,
ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಸಂದರ್ಭ ವೆಟರ್ನರಿಗೆ ಮದ್ದನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇದನ್ನು ನಾವು ರಿಸರ್ಚ್ ಮಾಡಿದ್ದು. ರಿಸರ್ಚ್ ಮಾಡಿ ನಮ್ಮೆಲ್ಲ ಪ್ರಾಡಕ್ಟ್ಗಳನ್ನು ಕೂಡ ರಿಸರ್ಚ್ ಮಾಡಿದ್ದು SDM ಆಯುರ್ವೇದ ಕಾಲೇಜು ಕುತ್ಪಾಡಿ ಉಡುಪಿಯಲ್ಲಿ. ನಂತರ ನಾವು ಇದು ಆರ್ಯವೈದ್ಯ ಶಾಲೆ ಕೋಟೆಕಲ್ಗೆ ಕಲಿಸಿ ಅಲ್ಲಿ ರಿಸರ್ಚ್ ಮಾಡಿ ಅನಿಮಲ್ ಟೆಸ್ಟ್, ಜನರಲ್ ಕೆಮಿಕಲ್ ಟೆಸ್ಟ್ ಎಲ್ಲ ಮಾಡಿ ಒಂದು ಆಯಿಲ್ ಅನ್ನು ತಯಾರಿಸಿದ್ವಿ. ಸುಮಾರು 67 ಬಗೆಯ ಗಿಡಮೂಲಿಕೆ ನಾವು ಅದಕ್ಕೆ ಹಾಕಿದ್ದೇವೆ. 6 ಬಗೆಯ ತೈಲವನ್ನು ಹಾಕಿ ಇದು ಯಾವ ತರ ರೋಗ ಬರ್ತಿದೆ, ವಿಶೇಷವಾಗಿ ರೋಗ ಹರಡುವಂಥದ್ದು ಸೊಳ್ಳೆ ಮತ್ತು ನೊಣದಿಂದ. ಅದರಲ್ಲಿ ನೊಣದಿಂದ ಫಸ್ಟಿಗೆ ಅದು ಗುಳ್ಳೆ ಬೀಳುತ್ತೆ, ಹೊಟ್ಟೆ ಒಳಗೆ ಇರುತ್ತೆ, ಗುಳ್ಳೆ ಬೀಳುತ್ತೆ. ಗುಳ್ಳೆ ಬಿದ್ದ ತಕ್ಷಣ ಅದು ಮೈ ಮೇಲೆ ಬರುತ್ತೆ, ಮೈ ಮೇಲೆ ಬಂದು ವಿಪರೀತ ಜ್ವರ ಬರುತ್ತೆ. ನಂತರ ಅದು ನೊಣ ಕೂತ್ಕೊಂಡು ಅಲ್ಲಿಗೆ ಅದು ಹುಣ್ಣಾಗುತ್ತೆ. ಹುಣ್ಣಿನ ಮೇಲೆ ನೊಣ ಕೂತ್ಕೊಂಡ ತಕ್ಷಣ ಹುಳು ಆಗುತ್ತೆ. ಹುಳು ಆದ ನಂತರ ಮತ್ತೆ ಅದು ಅದರ ಕಂಡೀಷನ್ ಬ್ಯಾಡ್ ಆಗುತ್ತೆ, ತುಂಬಾ ಬ್ಯಾಡ್, ಪ್ರಾಣ ಕೂಡ ಕಳ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಮದ್ದನ್ನು ತಯಾರು ಮಾಡಬೇಕು, ಅದಕ್ಕೇನಾದರೂ ರಿಸರ್ಚ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮದ್ದನ್ನು ರಿಸರ್ಚ್ ಮಾಡಿ ನಮ್ಮ ದನಗಳಿಗೆ ಪ್ರಯೋಗ ಮಾಡಿ ಸುತ್ತಲಿರುವಂಥ ದನಗಳಿಗೆ ಕೊಟ್ಟು, ಶಿವಮೊಗ್ಗ, ಉಡುಪಿ ಈ ಕಡೆಲ್ಲ ಕೊಟ್ಟು, ನಂತರ ಅದು ನಮಗೆ ಯೂಸ್ ಆಗ್ತದೆ ಎನ್ನುವಂಥ ಗೊತ್ತಾದ ನಂತರ ನಮ್ಮ ಕಂಪನಿ ಲೇಬಲಲ್ಲಿ ಪ್ರಕೃತಿ ಆರ್ಗಾನಿಕ್ ಫಾರ್ಮ್ ಎನ್ನುವಂಥ ಕಂಪನಿ, ಅದರ ಲೇಬಲಲ್ಲಿ ಲಂಪಿ ಸ್ಕಿನ್ ಆಯಿಲ್ ಎನ್ನುವಂಥ ಆಯಿಲನ್ನು ತಯಾರಿಸಿ ಸರ್ವೋದಯ ಉಡುಪಿ ವೆಟರ್ನರಿ ಮದ್ದನ್ನು ಸಪ್ಲೈ ಮಾಡುವಂಥ ದೊಡ್ಡ ಹಬ್ ಅವರದ್ದು. ಸರ್ವೋದಯ ಮತ್ತು ಮಂಗಳೂರಿನಲ್ಲಿ ಸಾಯಿ ಸೂರ್ಯ, ನಮ್ಮ ಕಾಸರಗೋಡಲ್ಲಿ ರಾಯಲ್ ಎನ್ನುವಂಥದ್ದು, ಮತ್ತು ಪೆಟ್ ಹಟ್ ಎನ್ನುವಂಥದ್ದು, ಮತ್ತು ಉತ್ತರ ಭಾರತದ ಒಂದು ಕಂಪನಿ ಇದೆ. ಈ ಕಂಪನಿಗೆಲ್ಲ ಕೊಟ್ಟು ಅವರಿಗೆ ನಾವು ಕೊಟ್ಟದ್ದು ಇನ್ನು ಬಲ್ಕ್ ರೇಟಲ್ಲಿ. ನಮಗೆ ದಿನಕ್ಕೆ ನಂತರ ಎಷ್ಟು ಆರ್ಡ್ರ್ ಬಂತಂತ ಹೇಳಿದರೆ ದಿನಕ್ಕೆ 2000-3000 ಬಾಟ್ಲಿ ತನಕ ನಮಗೆ ಮದ್ದು ಮಾಡುವಂಥದ್ದೇ ಕೆಲಸ. ಅದು ಸರಿ. ಅದು ರೈತರಿಗೆ ಯೋಗ್ಯವಾದ ಬೆಲೆಯಲ್ಲಿ ನಾವು ತಲುಪಿಸಬೇಕು ಎನ್ನುವಂಥ ಕಾರಣಕ್ಕಾಗಿ ತಲುಪಿಸಿದ್ವಿ. ಅದರೊಟ್ಟಿಗೆ ಈ ನೊಣಗಳ ಕಾಟ ಜಾಸ್ತಿ ಆಯಿತು, ಮತ್ತು ಕೆಚ್ಚಲು ಬಾವು ಮತ್ತೊಂದಕ್ಕೆ ಡಿಸೀಸ್ ಹರಡಬಾರ್ದು ಎನ್ನುವ ಕಾರಣಕ್ಕಾಗಿ ಯಾರು ಮಾಡದಂಥ ಪ್ರಯತ್ನ. ಇಷ್ಟರ ತನಕ ಮನುಷ್ಯರಿಗೆ ಶ್ಯಾಂಪ್ ಮಾಡಿದ್ದಾರೆ, ನಾಯಿಗಳಿಗೆ ಶ್ಯಾಂಪ್ ಮಾಡಿದ್ದಾರೆ, ದನಗಳಿಗೆ ಯಾರು ಮಾಡಿಲ್ಲ. ನಾವೊಂದು ಕೌ ಶ್ಯಾಂಪ್ ಎನ್ನುವಂಥ ಶ್ಯಾಂಪನ್ನು ಕೂಡ ಕೇವಲ 99 ರೂಪಾಯಿಗೆ 1/4 ಲೀಟರ್ ಶ್ಯಾಂಪನ್ನು ಜನರಿಗೆ ತಲುಪಬೇಕು. ಆ ಶ್ಯಾಂಪನ್ನು ಕೂಡ ನಾವು ಇವಾಗ ಅದನ್ನು ತಯಾರು ಮಾಡಿ ಇವಾಗ ಮಾರ್ಕೆಟಲ್ಲಿ ಬಿಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ತುಂಬಾ ಉಪಯೋಗಕ್ಕೆ ಬಂತು. ತುಂಬಾ ಅಂತ ಹೇಳಿದ್ರೆ ತುಂಬಾ ಉಪಯೋಗಕ್ಕೆ ಬಂತು. ಅದು ನೀವು ನೋಡಿರ್ಬೋದು, ನಮ್ಮ ಕುಡ್ಲ, ನಮ್ಮ ಟಿವಿ ಚಾನಲ್ ಅಲ್ಲಿ ಕೂಡ ರಿಪೋರ್ಟ್ ಅನ್ನು ಮಾಡಿದ್ರು, ಪೇಪರಲ್ಲಿ ಕೂಡ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವ್ಯಾಪಕ ಪ್ರಶಂಸೆ ಬಂತು. ನಮಗೆ ಅದರಲ್ಲಿ ಸಂತೋಷ ಇದೆ. ಇವಾಗ ನಾವು ಆ ತರದೊಂದು ಮಾಡಿದ್ದೇವೆ. ರೈತರಿಗೆ, ವಿಶೇಷವಾಗಿ ಒಂದು ರೈತರಿಗೆ, ಅದರಲ್ಲಿ ಈ ಜಾನುವಾರುಗಳಿಗೆ ಅದು ಪ್ರಯೋಜನ ಆಗಿದೆ ಎನ್ನುವಂತ ಸಂತೋಷ ಇದೆ. ಇವಾಗ 3ನೇ ಹಳೆ ಯಾವುದು ಚರ್ಮಗಂಟು ರೋಗದ ಪ್ರಥಮ ಹಳೆಯಲ್ಲಿ ವಿಪರೀತ ದನಗಳು ಸತ್ತಿದೆ. ದ್ವಿತೀಯ ಹಳೆಯಲ್ಲಿ ಏನು ಗೋಟ್ ವ್ಯಾಕ್ಸಿನ್ ಏನು ಅವರು ಕೊಟ್ಟರು, ವ್ಯಾಕ್ಸಿನೇಷನ್ ಕೊಟ್ಟರು, ನಂತರ ಸ್ವಲ್ಪ ಸಾವಿನ ಸಂಖ್ಯೆ ಕಮ್ಮಿ. 3ನೇ ಹಳೆಯಲ್ಲಿ ದ್ವಿತೀಯಕ್ಕಿಂತ ಲೆಕ್ಕ ಹಾಕುವಾಗ ಜಾಸ್ತಿಯಾಗಿ ಇವಾಗ ಹರಡ್ತಿದೆ. ಇವಾಗ ನಮಗೆ ತುಂಬ ಆರ್ಡರ್ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ತುಂಬ ಡಿಪೋ ಅವರು, ಡೈರಿ ಅವರು, ಬೇರೆ ಬೇರೆ ಕಂಪನಿಯವರು ಫೋನ್ ಮಾಡಿ ತಗೊಳ್ತಿದ್ದಾರೆ, ನಾವು ಕೊಡ್ತಾ ಇದ್ದೇವೆ. ಇದೊಂದು ವಿಶೇಷವಾದ ಮೂಲಿಕೆ ಇದು. ಇದರಲ್ಲಿ ನಾವು ಕೆಲವೊಂದು ಮೂಲಿಕೆಗಳನ್ನು ನಾನು ಹೇಳಬಲ್ಲೆ, ಬೇರೆ ಬೇರೆ ರೀತಿಯ ಮೂಲಿಕೆಗಳು ಹಾಕಿದ್ದೇವೆ. ಯಾವ ತರ ಅಂತ ಹೇಳಿದ್ರೆ ಇದಕ್ಕೆ ನಾವು ಅರಸಿನ ಹಾಕಿದ್ದೇವೆ. ಯಾವ ಅರಸಿನ ಅಂತ ಹೇಳಿದ್ರೆ ನೀವು ಕಾಯರ್ ಮರ ಅಂತ ನೋಡಿರ್ಬೋದು ಮೊದಲು, ಅದು ಪೂಜನೀಯ ಒಂದು ವಸ್ತು. ಅದರಲ್ಲಿ ಒಂದು ಮಂಜುಳು ಬರುತ್ತೆ, ಯಾವುದು ಅರಸಿನ ಬರುತ್ತೆ, ಹೌದು. ಅದು ಸಿಗುವುದೇ ಇಲ್ಲ ಇವಾಗ. ಅದನ್ನು ಕಾಡಿಗೆ ಹೋಗಿ ಅದು ನಂಜನ್ನು ಬಹಳಷ್ಟು ವೇಗವಾಗಿ ತಡೆಯುವಂಥ ಗುಣ ಇರುವಂಥದ್ದು. ಅದು ತೊಗಟೆ ತೆಗೆದ ನಂತರ ಅದರಲ್ಲಿ ಸಿಗ್ತದೆ. ಅದನ್ನು ತಂದು ಅದನ್ನು ಕ್ರೋಢೀಕರಿಸಿ ಅದನ್ನು ಅಂಥ ಅಮೂಲ್ಯವಾದ ಗಿಡಮೂಲಿಕೆಗಳನ್ನು ಕೂಡ ಇದಕ್ಕೆ ಹಾಕಿದ್ದೇವೆ ನಾವು. ಮತ್ತೆ ನೀವು ಲಕ್ಕಿ ಸೊಪ್ಪು, ಅದರ ಹತ್ತಿರಕ್ಕೆ ಕೂಡ ಹೋಗಲ್ಲ. ಲಕ್ಕಿ ಸೊಪ್ಪು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಮಶಾನದಲ್ಲಿ ಇಲ್ಲಂತೆ ಗೋರಿಯ ಮೇಲೆಲ್ಲ ಹಾಕ್ತಾರೆ. ಆ ಲಕ್ಕಿ ಸೊಪ್ಪನ್ನು ತಂದು ಎಲ್ಲಿ ಹಾಕ್ತಾರೆ, ಈ ನಮ್ಮ ಹಟ್ಟಿ ಇದ್ರೆಲ್ಲ ಇಡ್ತಾರೆ, ನೊಣಗಳು ಬರಬಾರ್ದು. ಯಾಕೆ? ಅದರಲ್ಲಿ ಅಂತ ಗುಣ ಇದ್ದ ಕಾರಣ ಅದನ್ನು ಇಡ್ತಾರೆ. ಅದನ್ನು ಕೂಡ ಇದಕ್ಕೆ ನಾವು ಬಳಕೆ ಮಾಡಿದ್ದೇವೆ. ಅಂತ ಅಮೂಲ್ಯವಾದ ಗಿಡಮೂಲಿಕೆ, ವಿಶೇಷವಾದ ತೈಲಗಳು. ಮೊದಲು ನಮಗೆ ಇವಾಗ ಗೋ ಆಸ್ಪತ್ರೆಗೆ ಹೋಗುವಾಗ ಸಾಮಾನ್ಯವಾಗಿ ನಾವು ಈ ಮದ್ದು ತಯಾರು ಮಾಡುವ ನಾವು ಹೋಗುವಾಗ ಅಲ್ಲಿ ಕೈಬೇವಿನ ಎಣ್ಣೆ ಮಾತ್ರ ಕೊಡ್ತಾ ಇದ್ವಿ, ಇದಕ್ಕೆ ಅರಸಿನ ಹಾಕಿ ನೀವು ಹಚ್ಚಿ ಅಂತೇಳಿ. ಅದು ಯೂಸೇ ಆಗಲ್ಲ. ಚಿತ್ರದುರ್ಗದ ಒಬ್ಬ ಸ್ವಾಮೀಜಿ ಒಂದು ಮಠದಿಂದ ಅವರನ್ನು ನನಗೆ ಕಾಂಟ್ಯಾಕ್ಟ್ ಇದ್ದಂಥವರು, ಚಳ್ಳಕೆರೆ ಚಿತ್ರ, ಅತ್ಯುತ್ತಮ ಗುಣಮಟ್ಟದ ನಮಗೆ ಈ ತೈಲ ಹಾಕುವಂತ ಏನು ನೀಮ್ ಆಯಿಲ್ ಇದೆ, ಕೈಬೇವಿನ ಎಣ್ಣೆ ಇದೆ, ಅದನ್ನು ಕೂಡ ಕ್ಯಾಸ್ಟ್ರೋಲ್ ಆಯಿಲ್, ಅದಕ್ಕೆ ಅಂಟಿನ ರೂಪದಲ್ಲಿ ಇರಬೇಕು, ಅದು ವೇಗವಾಗಿ ಹೋಗಬಾರ್ದು ಅಂತ ಮೂಲಿಕೆಗಳನ್ನು ಕೂಡ ಹಾಕಿ ತಯಾರಿಸಿದಂಥ ಒಂದು ತೈಲ ಇದು. ಇವಾಗ ಉತ್ತಮ ರಿಸಲ್ಟ್ ಇದೆ ಇದರಲ್ಲಿ, ಅತ್ಯುತ್ತಮ ರಿಸಲ್ಟ್ ಇದೆ ಅಂತ ಹೇಳಿದ್ರೆ. ಈಗ ದನಗಳಿಗೆ ನೀವು ನಿಮ್ಮ ಪರಂಪರಾನುಗತವಾಗಿ ಬಂದಂತಹ ಒಂದು ಔಷಧಿಯನ್ನೇ ನಾವು ಬೇರೆ ಬೇರೆ ರೀತಿಯ ರೋಗಗಳಿಗೆ ಔಷಧಿ ಮಾಡ್ತೇವೆ. ಅದರಲ್ಲಿ ಈ ದನಗಳಿಗೆ ಬಂದಂಥ ರೋಗಗಳಿಗೆ ಕೂಡ ನಾವು ಔಷಧಿನ ತಯಾರು ಮಾಡಿದ್ದೇವೆ. ಅದು ಉತ್ತಮ ರೀತಿಯಂತ ಉಪಯೋಗ ಕೂಡ ರೈತರಿಗೆ ಆಗ್ತಾ ಇದೆ. ಯಾರಾದರೂ ಈ ಕಡಕ್ನಾಥ್ ಕೋಳಿ ಅಥವಾ ಜಾಯಿಕಾಯಿ ಅಥವಾ ಈ ದನಗಳ ಒಂದು ವಿಷಯದ ಬಗ್ಗೆ ನಿಮ್ಮನ್ನು ಸಂಪರ್ಕಿಸಬೇಕಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಖಂಡಿತ ಹೇಳಿ. 8971151767. ಇನ್ನೊಂದು ಸಾರಿ 8971
515767. ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು. ಒಳ್ಳೆಯದು ನವಾಜ್ ಅವರೇ. ಮುಖ್ಯವಾಗಿ ನೀವೊಂದು ವಿಶೇಷವಾದಂಥ 3 ರೀತಿಯ ರೈತರ ಕೃಷಿಗಳ ಬಗ್ಗೆ ಮಾತಾಡಿದ್ದೀರಿ. ಒಂದು ಜಾಯಿಕಾಯಿ ಆಗಿರ್ಬೋದು, ಕಡಕ್ನಾಥ್ ಕೋಳಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಗಿರ್ನಂತಹ ದನಗಳಾಗಿರ್ಬೋದು, ಇವುಗಳ ಸಾಕಣೆಯನ್ನು ಕೂಡ ಮಾಡಿದ್ದೀರಿ. ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ.